ಶ್ರೀ ಗುರುಭ್ಯೋ ನಮಃ. ಪರಮ ಪವಿತ್ರವಾದ ಹರಿಭಕ್ತಿ ಜ್ಞಾನಾಮೃತ, ಅದನ್ನ ಹರಿಭಕ್ತಿಯನ್ನ ಬೆಳೆಸುವ ಒಂದು ಪ್ರಯತ್ನದಲ್ಲಿ ನಾವೆಲ್ಲ ಸೇರಿದ್ದೀವಿ. ಅದು ನಮ್ಮ ಹಿರಿಯರ ಅನುಗ್ರಹ, ಹರಿವಾಯು ಗುರುಗಳ ಅನುಗ್ರಹ. ಆ ದೃಷ್ಟಿಯಲ್ಲಿ ಈ ಒಂದು ಜ್ಞಾನ ಕಾರ್ಯ ಪ್ರಾರಂಭ ಆಗಲಿ ಹಾಗೆ ಅಂತ ಹರಿವಾಯು ಗುರುಗಳನ್ನ ಪ್ರಾರ್ಥನೆ ಮಾಡುತ್ತಾ, ಗಣಪತಿ ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರಾಭಿನ್ನ ಶ್ರೀ ಲಕ್ಷ್ಮೀ ನರಸಿಂಹದೇವರನ್ನು ಕೂಡ ಪ್ರಾರ್ಥನೆ ಮಾಡುತ್ತಾ, ನರಸಿಂಹೋ ಅಖಿಲಾಜ್ಞಾನ ಮಥಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಭಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪ್ರಾರಂಭದಲ್ಲಿ ಸತ್ಯನಾರಾಯಣ ಅವರ ನಾಮ ಸಂಕೀರ್ತನೆ ಸೇವೆ ಹಾಕ್ಲಿ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ. ಮುಕುತಿ ಪತಕೆ ಮನವೀವ ಮಹರುದ್ರ ದೇವರು ಹರಿಭಕುತಿದಾಯಕಳು ಭಾರತೀ ದೇವಿ. ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿಯಿತ್ತು ಗತಿ ಪಾಲಿಸುವ ನಮ್ಮ ಪವಮಾನನು. ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮಾ, ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮಾ. ಭಕುತ ಜನರೊಡೆಯ ನಮ್ಮ ಪುರಂದರ ವಿಠಲನು, ಬಕುತ ಜನರೊಡೆಯ ನಮ್ಮ ಪುರಂದರ ವಿಠಲನು ಸತತ ಇವರಲ್ಲಿ ನಿಂತು ಈ ಕೃತಿಯ ನಡೆಸುವನೋ. ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ. ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ. ದಾರದಿ ಕಟ್ಟಿಲ್ಲ ಮಾರು ಹಾಕುವುದಲ್ಲ, ಕೇರಿ ಕೇರಿಗಳಲ್ಲಿ ಮಾರುವುದಲ್ಲ. ಭೂರಿ ಭಕುತಿ ಎಂಬ ಭಾರಿಯ ಬೆಳಗಿದ ಮಾರೆಂದು ಪೇಳಿದ ಶೌರ್ಯ ಸೊಬಗಿನ ಹೂಬೇಕೆ ಪರಿಮಳದ. ರಂಗು ರಂಗುಗಳಿಂದ ಕಂಗೊಳಿಸುವ ಸ್ವಚ್ಛ ಬಂಗಾರದ ಚವಿ ಹಂಗಿಸುವ ಶೃಂಗಾರ ಸಿಂಧು ಪ್ರಸನ್ನ ಶ್ರೀ ಮಾಧವನ. ಶೃಂಗಾರ ಸಿಂಧು ಪ್ರಸನ್ನ ಶ್ರೀ ಮಾಧವನ ಅಂಗ್ರಿಯ ಸಂಗದಿ ಮಂಗಳಕರವಾದ ಹೂಬೇಕೆ ಪರಿಮಳದ. ಪರಮ ಪುರುಷ ನಮ್ಮ
ಕೃಷ್ಣನ ತೋಟದ ಹೂಬೇಕೆ ಪರಿಮಳದ 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 ಆ ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸಾಚಾರ್ಯ. ಶ್ರೀ ಗುರುಭ್ಯೋ ನಮಃ. ಪರಮ ಪವಿತ್ರವಾದ ಕಾರ್ತಿಕ ಮಾಸದ ಮಹಿಮೆಯನ್ನ ಕೇಳಬೇಕು ಅಂತ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇವತ್ತಿನ ದಿವಸ ಕಾರ್ತಿಕ ಮಾಸ ಮಹಾತ್ಮ್ಯದಲ್ಲಿ ಬಂದಿರತಕ್ಕ ಕೆಲವೊಂದು ಆಖ್ಯಾನಗಳನ್ನು, ತುಳಸಿ ದೇವಿಯ ಮಹಿಮೆ, ನೆಲ್ಲಿಗಿಡದ ಮಹಿಮೆ, ಕಾರ್ತಿಕ ಸ್ನಾನದ ಮಹಿಮೆ, ಈ ವಿಚಾರಗಳನ್ನೆಲ್ಲ ಸ್ವಲ್ಪ ನೋಡೋಣ. ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ತುಳಸಿ ಪ್ರಸೀದ ತುಳಸಿ ದೇವಿ ಪ್ರಸೀದ ಹರಿವಲ್ಲವೇ ಕ್ಷೀರೋಧಮತನೋದ್ಭೂತೆ ತುಳಸಿ ತ್ವಾಂ ನಮಾಮ್ಯಹಂ. ಹಾಗೆ ಅಂತ ಋಷಿಗಳೆಲ್ಲ ಸೂತ ಪುರಾಣದ ಹತ್ರ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ಧರ್ಮಗಳಲ್ಲೂ ಕೂಡ ಯಾವ ಧರ್ಮವನ್ನ ಅನುಷ್ಠಾನ ಮಾಡಿದ್ರೆ ಅದು ಮೋಕ್ಷಕ್ಕೆ ಸಾಧನವಾಗ್ತದೆ ಹಾಗೆ ಅಂತ ಕೇಳಿದಾಗ ಅದಕ್ಕೆ ಸೂತ ಪುರಾಣಿಕರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಇದೇ ಪ್ರಶ್ನೆಯನ್ನೇ ಹಿಂದೆ ನಾರದರು ಮಾಡಿದರು. ನಾರದರು ಮಾಡಿದ ಪ್ರಶ್ನೆಗೆ ಬ್ರಹ್ಮದೇವರು ಉತ್ತರ ಕೊಟ್ಟರು. ಏನ್ ಹೇಳಿದರು ಅಂದ್ರೆ, ನಾರದರು ಕೇಳ್ತಾರೆ, ಬ್ರಹ್ಮದೇವರೇ, ಎಲ್ಲಾ ಪಾಪಗಳನ್ನ ನಾಶ ಮಾಡತಕ್ಕ ವೈಷ್ಣವ ಧರ್ಮ ಯಾವುದು? ನಮಗೆಲ್ಲ ಅದೇ ಬೇಕಾಗಿದೆ. ಯಾಕೆ ಕಲಿಯುಗದಲ್ಲಿ ನಾನಾ ವಿಧವಾದ ಪಾಪಗಳನ್ನ ಮಾಡಿ ಮುಂದಿನ ಮಾರ್ಗ ಗೊತ್ತಾಗದೆ ಸಂಸಾರದಲ್ಲಿ ಒದ್ದಾಡುವವರು ನಾವು. ಅದರಿಂದ ಪಾಪಗಳೇ ನಾವು ಮಾಡಿದ ಪ್ರತಿಯೊಂದಕ್ಕೂ ಕಾರಣವಾಗಿ ಇರುತ್ತದೆ. ನಾವು ಪಡುವ ದುಃಖ, ರೋಗ ಅಂತ ಏನೇನಿದೆ ಅದೆಲ್ಲದಕ್ಕೂ ಕೂಡ ನಾವು ಮಾಡಿದ ಪಾಪವೇ ಕಾರಣವಾಗಿದೆ. ಅದರಿಂದ ಪಾಪಗಳನ್ನ ನಾಶ ಮಾಡುವ ಒಂದು ಉಪಾಯವನ್ನ ವಿಶೇಷವಾಗಿ ಕಲಿಯುಗದಲ್ಲಿ ನಾವು ತಿಳ್ಕೋಬೇಕು. ಅದೇ ಪ್ರಶ್ನೆಯನ್ನೇ ನಾರದರು ಮಾಡಿದ್ರು. ಯಾವ ವೈಷ್ಣವ ಧರ್ಮವನ್ನ ಅನುಷ್ಠಾನ ಮಾಡುವುದರಿಂದ ನಮಗೆ ಪಾಪಗಳು ಹೋಗುತ್ತದೆ, ಎಲ್ಲಾ ಪಾಪಗಳನ್ನು ನಾಶ ಮಾಡತಕ್ಕ ತುಳಸಿ ಪುಷ್ಪದ ಮಹಿಮೆಯನ್ನು ಕೂಡ ನಮಗೆ ಹೇಳಿ ಹಾಗೆ ಅಂತ ಪ್ರಾರ್ಥನೆ ಮಾಡಿದಾಗ ಚತುರ್ಮುಖ ಬ್ರಹ್ಮದೇವರು ತುಳಸಿ ಮಹಿಮೆಯನ್ನೇ ಹೇಳ್ತಾರೆ. ಪ್ರಾತಃ ಕಾಲದಲ್ಲಿ ಬೆಳಿಗ್ಗೆ ಎದ್ದು ಪ್ರಾತಃ ಕರ್ಮಾನುಷ್ಠಾನ, ಶೌಚ ಇತ್ಯಾದಿಗಳನ್ನೆಲ್ಲ ಮುಗಿಸಿ ತುಳಸಿಯ ಮುಂದೆ ನಾವು ನಿಂತು ದೀಪವನ್ನು ಹಚ್ಚಬೇಕಂತ. ಇದು ನಾವು ಮಾಡತಕ್ಕ ವೈಷ್ಣವ ಧರ್ಮದಲ್ಲಿ ಇದು ಮೊದಲನೇದು. ಪ್ರಾತಃ ಕಾಲದಲ್ಲಿ ಎದ್ದು ಶೌಚಾದಿಗಳನ್ನು ಮುಗಿಸಿ ತುಳಸಿ ಮುಂದೆ ದೀಪವನ್ನು ಹಚ್ಚಬೇಕು. ತದನಂತರ ತುಳಸಿ ವೃಂದಾವನದಲ್ಲಿ ಇರತಕ್ಕ ಮೃತ್ತಿಗೆಯನ್ನು ತೆಗೆದು ಹಣೆಯಲ್ಲಿ ಇಟ್ಟುಕೊಂಡು ಸ್ನಾನವನ್ನ ಮಾಡಬೇಕು ಹಾಗೆಂತ. ತದನಂತರ ಪೂಜಾ ಸಮಯದಲ್ಲಿ ಪವಿತ್ರವಾದ ತುಳಸಿ ದಳಗಳಿಂದ ಪರಮಾತ್ಮನನ್ನ ಅರ್ಚನೆ ಮಾಡಬೇಕು. ಇದರಿಂದ ಮೋಕ್ಷ ಸಿದ್ಧವಾಗುತ್ತದೆ ಎಂಬ ಅದರಲ್ಲಿ ಸಂಶಯವೇ ಇಲ್ಲ. ಪ್ರತಿ ದಿವಸ ನಾವು ತುಳಸಿ ದಳಗಳಿಂದ ಪರಮಾತ್ಮನನ್ನ ಪೂಜೆ ಮಾಡುವುದರಿಂದ ದೇವರು ಪ್ರತ್ಯಕ್ಷನಾಗ್ತಾನಂತೆ. ಇದನ್ನ ಸ್ಪಷ್ಟಪಡಿಸುವ ಒಂದು ಆಖ್ಯಾನವನ್ನ ಬ್ರಹ್ಮದೇವರು ನಾರದರಿಗೆ ಹೇಳ್ತಾರೆ. ಇದನ್ನ ಕೇಳುವುದರಿಂದಲೇ ಎಲ್ಲಾ ಪಾಪಗಳಿಂದ ನಾವು ಬಿಡುಗಡೆಯನ್ನು ಹೊಂದುತ್ತೀವಿ ಹಾಗೆ ಅಂತ ಬ್ರಹ್ಮದೇವರು ಹೇಳಕ್ ಶುರು ಮಾಡ್ತಾರೆ. ಹಿಂದೆ ಕಾಂಚೀಪುರ ಕ್ಷೇತ್ರ, ತಮಿಳುನಾಡಿನಲ್ಲಿ ಇರತಕ್ಕ ಕಾಂಚೀಪುರ ಕ್ಷೇತ್ರದಲ್ಲಿ
ಚೋಳ ಚಕ್ರವರ್ತಿ ಇದ್ದರು. ಅವರ ರಾಜ್ಯದಲ್ಲಿ ದುಃಖವೇ ಇಲ್ಲವಂತೆ. ಎಲ್ಲರೂ ಸುಖಮಯವಾಗಿ ಇದ್ರು, ಸುಭಿಕ್ಷವಾಗಿ ಇತ್ತು. ಪಾಪ ಬುದ್ಧಿ ಉಳ್ಳವರು ಅಂತ ಯಾರೂ ಇಲ್ಲವಂತೆ. ಹೊಣ್ಣು ಬಂಗಾರ ಮಣಿಗಳು ಎಲ್ಲ ಸುಭಿಕ್ಷವಾಗಿದ್ದ ಸಮಯ ಅದು. ಆ ಚೋಳ ರಾಜ ಅನಂತಶಯನ ಅಂತ ಒಂದು ಊರಿಗೆ ಬರ್ತಾನೆ, ಅನಂತಶಯನಕ್ಕೆ ಬರ್ತಾನೆ. ಅಲ್ಲಿ ಅನಂತಶಯನದಲ್ಲೇ ಪರಮಾತ್ಮ ಯೋಗ ನಿದ್ರೆಯಲ್ಲಿ ಇದ್ದಾನೆ. ನಾವೇನು ತಿರುವನಂತಪುರ ಅಂತ ನಾವು ಕೇಳ್ತೀವಿ, ಅದೇ ಅನಂತಶಯನ. ಅಲ್ಲಿ ಆ ರಾಜನು ಪರಮಾತ್ಮನಿಗೆ ಬಂಗಾರದ ಪುಷ್ಪಗಳು, ದಿವ್ಯವಾದ ಮುತ್ತು ಮಣಿಗಳು, ಇವುಗಳಿಂದ ಆಭರಣಗಳನ್ನೆಲ್ಲ ಮಾಡಿ ಪೂಜೆಗೆ ಅಂತ ಅವನು ಕುಳಿತಿರ್ತಾನೆ. ಅದೇ ಸಮಯದಲ್ಲಿ ಆ ಸನ್ನಿಧಾನಕ್ಕೆ, ದೇವಸ್ಥಾನಕ್ಕೆ ಒಬ್ಬ ಬ್ರಾಹ್ಮಣ ಬರ್ತಾನೆ. ಆ ಬ್ರಾಹ್ಮಣ ಪರಮಾತ್ಮನ ಅರ್ಚನೆಗಾಗಿ ಕೈಯಲ್ಲಿ ಒಂದಿಷ್ಟು ನೀರು, ಒಂದಿಷ್ಟು ತುಳಸಿ ದಳವನ್ನ ಹಿಡ್ಕೊಂಡು ಬರ್ತಾನೆ. ಹಿಡ್ಕೊಂಡು ಬಂದು ವಿಷ್ಣು ಸೂಕ್ತವನ್ನು ಹೇಳಿ ಪರಮಾತ್ಮನಿಗೆ ಜಲದಿಂದ ಅಭಿಷೇಕ ಮಾಡಿ ತುಳಸಿಯಿಂದ ಪೂಜೆ ಮಾಡ್ತಾನೆ. ಆ ವಿಷ್ಣುದಾಸ ಮಾಡಿದ ಪೂಜೆ, ತುಳಸಿ ದಳ ಅದೇನಾಯ್ತು, ಆ ಬಂಗಾರದ ಪುಷ್ಪಗಳು ಆಭರಣಗಳೆಲ್ಲ ಹಾಕಿದ್ದ ನೋಡಿ ರಾಜರು, ಅದು ಹಾಕಿದ್ದೆಲ್ಲ ಮುಚ್ಚಿ ಹೋಯ್ತಂತೆ. ಇದನ್ನ ರಾಜ ನೋಡ್ತಾನೆ. ನಾನು ಮುತ್ತು ಮಾಣಿಕ್ಯ ಬಂಗಾರ ರತ್ನ ಅಂತ ಅವುಗಳಿಂದ ದೇವರಿಗೆ ಪೂಜೆ ಮಾಡಿ ಸಮರ್ಪಣೆ ಮಾಡಿದ್ದೀನಿ, ಬ್ರಾಹ್ಮಣನೇ ನೀನು ಮಾಡಿದ ತುಳಸಿ ದಳದ ಈ ಅಲಂಕಾರದಿಂದ ಅದೆಲ್ಲ ಮುಚ್ಚಿ ಹೋಗಿಬಿಟ್ಟಿದೆ. ದೇವರಿಗೆ ನಾನು ಸಮರ್ಪಣೆ ಮಾಡಿದ ಬಂಗಾರ ಇತ್ಯಾದಿ ಯಾವುದು ಕಾಣಿಸ್ತಾನೇ ಇಲ್ಲ ಹಾಗೆ ಅಂತ ಹೇಳಿದನು. ಈ ರೀತಿಯಾಗಿ ಬ್ರಾಹ್ಮಣನ ಮೇಲೆ ಸಿಟ್ಟು ಮಾಡಿಕೊಂಡ ಆ ರಾಜ, ನನ್ನ ಆಭರಣಗಳು ಯಾವುದು ಕಾಣಿಸ್ತಾ ಇಲ್ಲ ದೇವರ ಮೇಲೆ ಹಾಕಿದ್ದು ಹಾಗೆ ಅಂತ. ಆ ಬ್ರಾಹ್ಮಣ ಭಕ್ತಿಯ ಒಂದು ಹಿರಿಮೆಯನ್ನು, ತುಳಸಿಯ ಮಹಿಮೆಯನ್ನು ಕೂಡ ಹೇಳ್ತಾನೆ. ತದನಂತರ ಆ ರಾಜನಿಗೆ ಶಾಂತ ಆಗಲಿಲ್ಲ. ಆ ಬ್ರಾಹ್ಮಣನನ್ನ ಏನಾರು ಮಾಡಿ ಗೆಲ್ಲಬೇಕು ಹಾಗೆ ಅಂತ ಅನೇಕ ಯಾಗಗಳನ್ನ, ದಾನ ಧರ್ಮಗಳನ್ನ ಮಾಡ್ತಾನೆ. ಆದರೆ ಆ ವಿಷ್ಣುದಾಸನು ಪ್ರತಿ ದಿವಸ ಷೋಡಶೋಪಚಾರ ಪೂಜೆ ಮಾಡಿ ತುಳಸಿ ದಳವನ್ನ ಸಮರ್ಪಣೆ ಮಾಡಿ, ಅರ್ಚನೆ ಮಾಡಿ, ಸಮರ್ಪಣೆ ಮಾಡ್ತಾ ಬರ್ತಾ ಇದ್ದಾನೆ. ಪರಮಾತ್ಮ ವಿಷ್ಣುದಾಸನ ಆ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾಗಿ ಆ ವಿಷ್ಣುದಾಸನ ಮನೆಗೆ ಒಂದು ಚಂಡಾಲ ವೇಷದಲ್ಲಿ ಬಂದು ಅವನು ಕೊಟ್ಟ ನೈವೇದ್ಯವನ್ನು ಕೂಡ ಸ್ವೀಕಾರ ಮಾಡ್ತಾನೆ. ಮಾಡಿ ಅವನಿಗೆ ಸಾರೂಪ್ಯ ಒಂದು ಮೋಕ್ಷ, ಪರಮಾತ್ಮನಂತೆ ರೂಪ ಇರತಕ್ಕದ್ದು, ಚತುರ್ಭುಜಧಾರಿ ಶಂಖಚಕ್ರ ಇತ್ಯಾದಿಗಳನ್ನೆಲ್ಲ ಧರಿಸಿದವರಾಗಿ ಸಾರೂಪ್ಯ ಪದವಿಯನ್ನು ಕೊಡ್ತಾನೆ. ಇದನ್ನ ರಾಜ ನೋಡ್ತಾ ಇದ್ದಾನೆ. ಆಗ ಅವನಿಗೆ ಭಕ್ತಿಯ ಹಿರಿಮೆ ಏನು ಅಂತ ಗೊತ್ತಾಯಿತು. ನೋಡಿ, ತುಳಸಿಯ ಮಹಿಮೆ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳ್ತಾರೆ ನೋಡಿ. ಆ ವಿಷ್ಣುದಾಸ ಬರೀ ನೀರು, ತುಳಸಿ ದಳ ಇಷ್ಟಿಂದಲೇ ಪೂಜೆ ಮಾಡಿದ್ದು. ಅದಕ್ಕೆ ಪರಮಾತ್ಮ ಅವನಿಗೆ ಸಾರೂಪ್ಯವನ್ನು ಕೊಟ್ಟ. ಅದರಿಂದ ಪ್ರತಿ ದಿವಸ ದೇವರಿಗೆ ನಾವು ತುಳಸಿ ದಳದಿಂದ ದೇವರನ್ನ ಅರ್ಚನೆ ಮಾಡಬೇಕು ಹಾಗೆ ಅಂತ ವಿಚಾರ. ರಾಜನಿಗೆ ಈ ವಿಚಾರ ಗೊತ್ತಾಗಿ ಭಕ್ತಿಯ ಹಿರಿಮೆಯನ್ನು ಅರಿತವನಾಗಿ ಈ ರಾಜ್ಯವನ್ನ ಬಿಟ್ಟು ಒಂದು ಹೋಮಕುಂಡದಲ್ಲಿ ಪರಮಾತ್ಮನನ್ನ ಸ್ಮರಿಸ್ತಾ ತನ್ನ ದೇಹವನ್ನ ತ್ಯಾಗ ಮಾಡ್ತಾನೆ. ಆಗ ಪರಮಾತ್ಮ ಅಲ್ಲಿ ಪ್ರತ್ಯಕ್ಷನಾಗಿ ಅವನಿಗೂ ಕೂಡ ಸಾರೂಪ್ಯ ಮೋಕ್ಷವನ್ನು ಕೊಟ್ಟರು ಹಾಗೆ ಅಂತ. ಅದರಿಂದ ಮೋಕ್ಷ ಸಾಧನೆಗೆ ಮುಖ್ಯವಾದದ್ದು ಅಂದರೆ ಏನು? ಭಕ್ತಿಯಿಂದ ದೇವರಿಗೆ ತುಳಸಿ ದಳವನ್ನ ಸಮರ್ಪಣೆ ಮಾಡಬೇಕು, ಯಾವುದು ಇಲ್ಲ ಅಂತ. ಆ ತುಳಸಿಯ ಮಹಿಮೆ ನಮಗೆ ಗೊತ್ತಿರಬೇಕು. ಏನೋ ತುಳಸಿ ತಾನೇ ಮನೆ ಮುಂದೆ ಸಿಗ್ತದೆ ಹಾಗೆ ಅಂತ ಆ ತುಳಸಿಯನ್ನ ಅವಮಾನ ಮಾಡೋದು, ತುಳಸಿ ದಳಗಳನ್ನ ಅಲ್ಲಲ್ಲಿ ಎಸೆಯೋದು, ಅದನ್ನೆಲ್ಲ ಮಾಡಬಾರದು ಅಂತಾರೆ. ಯಾರು ಈ ಆಖ್ಯಾನವನ್ನ ಕೇಳ್ತಾರೆ ಅವರಿಗೂ ಕೂಡ, ಯಾರು ಹೇಳ್ತಾರೆ ಕೇಳ್ತಾರೆ ಅವರು ಕೂಡ ಮೋಕ್ಷವನ್ನು ಹೊಂದುತ್ತಾರೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ತದನಂತರ ಪುಣ್ಯ ಅಭಿವೃದ್ಧಿ ಮಾಡಿ ಪಾಪವನ್ನು ನಾಶ ಮಾಡತಕ್ಕ ಆ ತುಳಸಿಯ ಹಿರಿಮೆಯನ್ನ ಹೇಳ್ತೇನೆ ಅಂತ ಹಿಂದೆ ಲಕ್ಷ್ಮಿಗೂ ಪರಮಾತ್ಮನಿಗೂ ನಡೆದ ಸಂವಾದ ಅದನ್ನ ಹೇಳ್ತಾ ಇದ್ದಾರೆ. ಯಾರು ಈ ಕಾರ್ತಿಕ ಮಾಸದಲ್ಲಿ ಭಕ್ತಿಯಿಂದ ತುಳಸಿಯಿಂದ ಪರಮಾತ್ಮನನ್ನು ಪೂಜೆ ಮಾಡ್ತಾರೋ ಅವರು ಪರಮಪದವನ್ನು ಹೊಂದುತ್ತಾರೆ ಹಾಗೆಂತ. ಆದ್ದರಿಂದ ಎಲ್ಲಾ ದುಃಖಗಳನ್ನ ನಾಶ ಮಾಡತಕ್ಕ ಆ ಕೋಮಳವಾದ ತುಳಸಿ ದಳಗಳಿಂದ ಭಕ್ತಿ ಶ್ರದ್ಧೆಯಿಂದ ನಾವು ದೇವರ ಪೂಜೆಯನ್ನ ಮಾಡಬೇಕು ಹಾಗೆಂತ. ತುಳಸಿ ಗಿಡವನ್ನ ಬೆಳೆಸೋದು ಇದೆಲ್ಲ ಪುಣ್ಯಕರವಾದ ಕಾರ್ಯ.
ಕಾರ್ತಿಕ ಮಾಸದಲ್ಲಿ ಮಾಡಬೇಕಾದ ಒಂದು ಮುಖ್ಯವಾದ ಕಾರ್ಯ ಅಂತ ಹೇಳಿದ್ದಾರೆ. ಅದರ ಬೇರು, ಬುಡದಲ್ಲಿ ಇರತಕ್ಕ ಅದರ ಬೇರು ಎಷ್ಟು ಕಾಲ ಹರಡಿ ಇರುತ್ತದೋ ಅಷ್ಟು ಯುಗಗಳು ಅವನು ಸ್ವರ್ಗಲೋಕದಲ್ಲಿ ಇರ್ತಾನೆ ಹಾಗೆ ಅಂತ. ಅದರಿಂದ ಚೆನ್ನಾಗಿ ಬೆಳೆಸಬೇಕು ಅಂತ, ಅಷ್ಟು ಯುಗಗಳು ಸ್ವರ್ಗಲೋಕದಲ್ಲಿ ಇರ್ತಾನೆ. ತುಳಸಿ ದಳಗಳಿಂದ ಕೂಡಿದ ಜಲದಿಂದ ಸ್ನಾನ ಮಾಡಿದರೆ ಎಲ್ಲ ಪಾಪಗಳಿಂದ ಅವನು ಬಿಡುಗಡೆಯನ್ನು ಹೊಂದುತ್ತಾನೆ. ಯಾರ ಮನೆಯಲ್ಲಿ ತುಳಸಿ ವನ ಇದೆ ಅಲ್ಲಿ ಯಮಕಿಂಕರರು ಬರೋದಿಲ್ಲ ಹಾಗೆ ಅಂತ. ಆ ಮನೆಯೇ ಪುಣ್ಯತೀರ್ಥವಾಗಿ ಬಿಡುತ್ತದೆ. ತುಳಸಿ ವನ ಎಲ್ಲಾ ಪಾಪಗಳನ್ನು ಕೂಡ ನಾಶ ಮಾಡತಕ್ಕದ್ದು, ನಾವು ಬಯಸಿದ ಪುಣ್ಯವನ್ನು ಕೊಡತಕ್ಕದ್ದು ಅಂತ ಹೇಳ್ತಾರೆ. ಯಾರು ತುಳಸಿ ಗಿಡವನ್ನು ಬೆಳೆಸ್ತಾರೆ ಅವರಿಗೆ ನವಗ್ರಹದ ದೋಷಗಳು ಕೂಡ ಇರೋದಿಲ್ಲ ಹಾಗೆ ಅಂತ, ಗ್ರಹ ದೋಷಗಳು ಇರೋದಿಲ್ಲ. ತುಳಸಿ ಕಾಷ್ಟದಿಂದ ಕೂಡಿದ ಗಂಧಲೇಪನ ಯಾರು ಮಾಡ್ತಾರೋ ಪರಮಾತ್ಮನಿಗೆ, ಅಂಥವರ ಪರಮಾತ್ಮನಿಗೆ ಆ ಗಂಧವನ್ನ ಸಮರ್ಪಣೆ ಮಾಡಬೇಕು. ತುಳಸಿ ಕಾಷ್ಟದಿಂದ ತಿಕ್ಕಿದ ಗಂಧವನ್ನ ಸಮರ್ಪಣೆ ಮಾಡಿ ಅದನ್ನ ಲೇಪನ ಮಾಡಿಕೊಂಡ್ರೆ ದೇಹದಲ್ಲಿ ಪಾಪ ಅಂಟೋದಿಲ್ಲ ಹಾಗೆ ಅಂತ. ಮತ್ತು ತುಳಸಿ ಗಿಡದ ನೆರಳಿನಲ್ಲಿ ಪಿತೃಗಳ ಶ್ರಾದ್ದವನ್ನ ಮಾಡಬೇಕು ಅಂತ ಇದೆ. ತುಳಸಿ ಗಿಡದ ನೆರಳಲ್ಲಿ ಶ್ರಾದ್ದವನ್ನು ಮಾಡಿದರೆ ಪಿತೃಗಳು ಸಂತೃಪ್ತರಾಗ್ತಾರೆ ಹಾಗೆ ಅಂತ. ಯಾರ ಕಿವಿಗಳಲ್ಲಿ, 2 ಕಿವಿಗಳಲ್ಲಿ ಮತ್ತೆ ಶಿಖಾದಲ್ಲಿ ತುಳಸಿ ದಳ ಇದೆಯೋ ಅವನನ್ನ ನೋಡೋದಕ್ಕೆ ಯಮಧರ್ಮನಿಗೂ ಕೂಡ ಸಾಮರ್ಥ್ಯ ಇಲ್ಲ ಅಂತ, ಅಷ್ಟು ಪವಿತ್ರರಾಗಿ ಇರ್ತಾರೆ ಹಾಗೆ ಅಂತ. ಯಾರು ಈ ರೀತಿಯಾಗಿ ತುಳಸಿ ಮಹಿಮೆಯನ್ನ ಹೇಳ್ತಾರೆ ಕೇಳ್ತಾರೆ ಅವರು ಎಲ್ಲ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ಅವರು ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಹಾಗೆ ಅಂತ. ತುಳಸಿ ಅಂತ ಹೆಸರು ಕೇಳಿದರನೇ ಪಾಪದಿಂದ ಬಿಡುಗಡೆ ಆಗ್ತಾರೆ ಎಂಬ ಅದಕ್ಕೆ ನಿನಗೆ ಇನ್ನೊಂದು ಉದಾಹರಣೆಯನ್ನ ಹೇಳ್ತೇನೆ ಅಂತ ಬ್ರಹ್ಮದೇವರು ಇನ್ನೊಂದು ಕಥೆಯನ್ನ ಹೇಳ್ತಾರೆ. ಹಿಂದೆ ಕಾಶ್ಮೀರ ದೇಶದಲ್ಲಿ ವಿಷ್ಣು ಭಕ್ತರಾದ ಹರಿಮೇಧ ಸುಮೇಧ ಅಂತ 2 ಬ್ರಾಹ್ಮಣರು ಇದ್ದರಂತೆ ಕಾಶ್ಮೀರ ದೇಶದಲ್ಲಿ. ಅವರು ಎಲ್ಲಾ ಪ್ರಾಣಿಗಳಲ್ಲೂ ದಯಾವಂತರಾಗಿ ಇದ್ದರು. ಒಂದ್ ಸಮಯ ಆ 2 ಬ್ರಾಹ್ಮಣರು ಕೂಡ ತೀರ್ಥಯಾತ್ರೆಗೆ ಅಂತ ಹೊರಟರು. ಗಾಂಧಾರ ದೇಶಕ್ಕೆ ಹೋಗುವಾಗ ಅವರಿಗೆ ಸುಸ್ತಾಗ್ತದೆ. ಅಲ್ಲಿ ಒಂದು ತುಳಸಿ ವನವನ್ನು ನೋಡ್ತಾರೆ. ಆ ತುಳಸಿ ವನಕ್ಕೆ ಹೋಗಿ ಅದನ್ನ ಸುಮೇಧ ನೋಡ್ತಾನೆ. ಹೋಗಿ ಆ ವನವನ್ನ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಬರ್ತಾನೆ ಸುಮೇಧ ಹರಿಮೇಧ ಅಂತ 2 ಹೋದದ್ದು. ಆ ಸುಮೇಧ ಆ ವನವನ್ನ, ತುಳಸಿ ವನವನ್ನ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾನೆ. ಇದನ್ನ ಹರಿಮೇಧ ನೋಡ್ತಾನೆ. ಏನಿದು ತುಳಸಿ ಮಹಿಮೆಯನ್ನ ನನಗೆ ತಿಳಿಸು ಹಾಗೆ ಅಂತ ಹೇಳ್ತಾನೆ. ನೋಡಪ್ಪ ಸುಮೇಧ, ನೀನು ದೇವತೆಗಳನ್ನ ತೀರ್ಥಗಳನ್ನ ನಮಸ್ಕಾರ ಮಾಡುವುದಕ್ಕಾಗಿ ಬಂದಿ, ಈ ಗಿಡವನ್ನ ಯಾಕೆ ನಮಸ್ಕಾರ ಮಾಡ್ತಾ ಇದ್ದಿ ಹಾಗೆ ಅಂತ ಕೇಳ್ತಾನೆ. ತುಳಸಿ ಗಿಡ ಯಾಕೆ ನಮಸ್ಕಾರ ಮಾಡ್ತಿ? ಅದಕ್ಕೆ ಸುಮೇಧ ಹೇಳ್ತಾನೆ, ಬ್ರಾಹ್ಮಣ ನಾನು ಹೇಳೋದನ್ನ ಕೇಳು. ಇಲ್ಲಿ ಬಿಸಿಲು ಭಾರಿ ಇದೆ, ಅಲ್ಲಿ ಬಾ, ಒಂದು ಮರದ ಹತ್ರ ಹೋಗಿ ಕೂತ್ಕೊಳ್ಳೋಣ, ನಿನಗೆ ತುಳಸಿ ಬಗ್ಗೆ ಹೇಳ್ತೇನೆ ಹಾಗೆ ಅಂತ 2 ಅಲ್ಲಿ ಹೋಗ್ತಾರೆ, ಹರಿಮೇಧ ಸುಮೇಧ. ಅಲ್ಲಿ ಹೋಗಿ ಸುಮೇಧ ಹೇಳ್ತಾನೆ, ಹಿಂದೆ ಒಂದು ಸಮಯ ದುರ್ವಾಸರ ಶಾಪದಿಂದ ಇಂದ್ರದೇವರು ಎಲ್ಲ ಸಂಪತ್ತನ್ನು ಕೂಡ ಕಳೆದುಕೊಳ್ತಾನೆ. ಯಾಕೆ? ಅವರು ಅಷ್ಟೇ ಒಂದು ಹರಿನಿರ್ಮಾಲ್ಯವನ್ನ ತಂದು ಕೊಡ್ತಾರೆ ದುರ್ವಾಸರು ಇಂದ್ರನ ಹತ್ರ. ಇಂದ್ರ ಅದನ್ನ ಏನೋ ನಿರ್ಮಾಲ್ಯ ಅಂತ ತಾತ್ಸಾರ ಮಾಡಿ ಅದನ್ನ ಆನೆಗೆ ಐರಾವತಕ್ಕೆ ಕೊಟ್ಟು ಬಿಡ್ತಾರೆ. ಐರಾವತ ಅದನ್ನ ಕಾಲಿಗೆ ತುಳಿದಾಕಿ ಹೋಯ್ತು. ತನ್ನ ಕಣ್ಣು ಮುಂದೆನೆ ಹರಿನಿರ್ಮಾಲ್ಯ ಅದು ಅವಮಾನ ಆದದ್ದನ್ನ ಕಂಡು ದುರ್ವಾಸರಿಗೆ ಸಿಟ್ಟು ಬಂದು, ಸಂಪತ್ತಿನ ಮದದಿಂದ ನೀನು ಈ ರೀತಿಯಾಗಿ ಮಾಡ್ತೀಯ ದೇವೇಂದ್ರ, ನಿನಗೆ ಸಂಪತ್ತು ಹಾನಿಯಾಗಲಿ ಹಾಗೆ ಅಂತ. ನೋಡಿ ಎಷ್ಟು ಔಚಿತ್ಯ ಇದೆ ನೋಡಿ. ಆ ತುಳಸಿಗೆ ಅಂದರೆ ನಿರ್ಮಾಲ್ಯಕ್ಕೆ, ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ ತುಳಸಿ ಮುಂತಾದ ಎಲ್ಲಾ ನಿರ್ಮಾಲ್ಯಕ್ಕೂ ಅಭಿಮಾನಿಯಾಗಿರತಕ್ಕವರು ಲಕ್ಷ್ಮೀದೇವಿ. ಅದರಿಂದಲೇ ನಿರ್ಮಾಲ್ಯ ವಿಸರ್ಜನೆ ಮಾಡುವಾಗ ಅಂಬರಣಿ ಸೂಕ್ತ ಇತ್ಯಾದಿಗಳನ್ನೆಲ್ಲ ಹೇಳಿ ನಾವು ತುಳಸಿ ನಿರ್ಮಾಲ್ಯ ವಿಸರ್ಜನೆಯನ್ನ ಮಾಡೋದು. ಅದರಿಂದ ದುರ್ವಾಸರು ನೋಡಿ ಹಾಗೆ ಶಾಪ ಕೊಟ್ಟರು, ನಿನ್ನ ಮನೆಯಲ್ಲಿ ಸಂಪತ್ತೆಲ್ಲ ದೂರವಾಗಲಿ ಹಾಗೆ ಅಂತ. ಲಕ್ಷ್ಮಿಯ ಅವಮಾನ ಮಾಡಿದ್ದಕ್ಕೆ ಲಕ್ಷ್ಮಿಯ ಮನೆ ಬಿಟ್ಟು ಹೋದರು ಎಂಬ ಅರ್ಥದಲ್ಲಿ ಬರ್ತದೆ. ಆಗ ಪರಮಾತ್ಮ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ದೇವೇಂದ್ರ ಈ ರೀತಿಯಾಗಿ ಆಗಿದೆ ಹಾಗೆ ಅಂತ. ಪರಮಾತ್ಮ ಹೇಳ್ತಾನೆ, ನೀವು ದೈತ್ಯರು 2 ಸೇರಿ ಕ್ಷೀರಸಾಗರವನ್ನ ಮಥನ ಮಾಡಿದಾಗ ನಾನು ನಿಮಗೆ ಎಲ್ಲ ಸಂಪತ್ತನ್ನು ಕೊಡ್ತೇನೆ, ಅಮೃತವನ್ನು ಕೊಡ್ತೇನೆ ಹಾಗೆ ಅಂತ.
ಆ ಥರ ಎಲ್ಲ ಸಮುದ್ರ ಮಥನ ಮಾಡ್ತಾರೆ. ಆಗ ಐರಾವತ ಎನ್ನುವ ಆನೆ, ಕಲ್ಪವೃಕ್ಷ, ಚಂದ್ರ, ಉಚ್ಚೈಶ್ರವಸ್ ಎನ್ನುವ ಕುದುರೆ, ಕೌಸ್ತುಭ ಮಣಿ ಎಲ್ಲವೂ ಹೊರಗೆ ಬರ್ತಾ ಇದ್ದಾರೆ. ತದನಂತರ ಪರಮಾತ್ಮ ಧನ್ವಂತರಿ ರೂಪದಿಂದ ಅಮೃತ ಕಲಶವನ್ನ ಕೈಯಲ್ಲಿ ಹಿಡ್ಕೊಂಡು ಬರ್ತಾನೆ. ದೇವತೆಗಳಿಗೆಲ್ಲ ಭಾರಿ ಸಂತೋಷ. ಪರಮಾತ್ಮ ಧನ್ವಂತರಿ ರೂಪವನ್ನು ನೋಡಿ ತುಂಬಾ ಸಂತೋಷಪಟ್ರು. ಆಗ ಪರಮಾತ್ಮನಿಗೂ ಕೂಡ ತನ್ನ ಭಕ್ತರನ್ನು ನೋಡಿ, ದೇವತೆಗಳನ್ನೆಲ್ಲ ನೋಡಿ ಆನಂದ ಬಾಷ್ಪ ಬಂತಂತೆ, ಕಣ್ಣಿಂದ ನೀರು ಬಂತು. ನೋಡಿ ಪರಮಾತ್ಮ ಎಷ್ಟು ಕರುಣಿ. ಹಾಗೆಂದ್ರೆ ನಾವು ದೇವರನ್ನ ದೇವಸ್ಥಾನಕ್ಕೆ ಹೋದರೆ ಕೃಷ್ಣ ಉಡುಪಿಯಲ್ಲಿ ನಿರೀಕ್ಷೆ ಮಾಡ್ತಾ ಇರ್ತಾನಂತೆ, ಯಾವಾಗ ನನ್ನ ಭಕ್ತರು ನನ್ನ ಬಳಿಗೆ ಬರುವವರು ಹಾಗೆ ಅಂತ. ಕಾಳಿಂಗಮರ್ತನ ಸಂದರ್ಭದಲ್ಲೂ ಹಾಗೆ ಹೇಳ್ತಾರೆ. ಕೃಷ್ಣ ಕುಣಿದ, ಸರ್ಪದ ಮೇಲೆ ಕುಣಿದ. ಯಾಕೆ? ತನ್ನ ಭಕ್ತರು ತನ್ನ ಬಳಿಗೆ ಬಂದರು, ಯಶೋದ, ನಂದಗೋಪ ಅವರೆಲ್ಲ ನನ್ನ ಬಳಿಗೆ ಬಂದರು ಹಾಗೆ ಅಂತ ಕುಣಿದು ನರ್ತನ ಮಾಡಿದ ಹಾಗೆ ಅಂತ. ಪರಮಾತ್ಮ ನಿರೀಕ್ಷೆ ಮಾಡ್ತಾ ಇರ್ತಾನಂತೆ, ತನ್ನ ಭಕ್ತರು ತನ್ನ ಬಳಿಗೆ ಬರಬೇಕು ಹಾಗೆ ಅಂತ. ನೋಡಿ ಧನ್ವಂತರಿ ವಿಚಾರದಲ್ಲೂ ಹಾಗೆ ಬರುತ್ತದೆ. ಭಕ್ತರು ಬಂದದ್ದನ್ನು ನೋಡಿ ಆನಂದ ಬಾಷ್ಪ ಆಯ್ತಂತೆ ಪರಮಾತ್ಮನಿಗೆ. ಆ ಆನಂದ ಬಾಷ್ಪ ಅಮೃತ ಕಲಶದಲ್ಲೂ ಬಿತ್ತು. ಆ ಕಲಶದಿಂದಲೇ ಉತ್ಪನ್ನವಾದದ್ದೇ ತುಳಸಿ ಅಂತ. ನೋಡಿ ತುಳಸಿ ಉತ್ಪನ್ನವಾದ ಕಥೆ ಇದು. ಆ ತುಳಸಿ ಹಾಗೆಂದ್ರೆ ತುಲ ಅಂದ್ರೆ ಸಮಾನ ಅಂತ. ತುಲ ಅಂದ್ರೆ ಸಮಾನವಾದದ್ದು. ತುಳಸಿ ಹಾಗೆಂದ್ರೆ ತುಳಸಿಗೆ ಸಮಾನವಾದ ಮತ್ತೊಬ್ಬಳು ಯಾರು ಇಲ್ಲ ಅಂತ. ಲಕ್ಷ್ಮಿಯ ಸನ್ನಿಧಾನ ಪಾತ್ರಳು. ಅಂತ ಪವಿತ್ರವಾದದ್ದು ತುಳಸಿ ಹಾಗೆ ಅಂತ. ಸಮಾನ ಇಲ್ಲದವಳು ಹಾಗೆ ಅಂತ. ಅಂದರೆ ಅಷ್ಟು ಪೂಜೆಗೆ, ಸಾಧನಕ್ಕೆ, ಪಾಪವನ್ನು ತೊಳೆಯೋದಕ್ಕೆ, ಅನುಗ್ರಹವನ್ನ ಪಡೆಯೋದಕ್ಕೆ ಅಷ್ಟು ಶ್ರೇಷ್ಠವಾದದ್ದು ತುಳಸಿ ಹಾಗೆ ಅಂತ. ನಾವು ನೋಡ್ಬೋದು ಚಿತ್ರದಲ್ಲಿ ಉಡುಪಿಯಲ್ಲಿ ಎಷ್ಟು ವಿಶೇಷವಾಗಿ ಕೃಷ್ಣನನ್ನ ತುಳಸಿಯಿಂದ ಎಲ್ಲರೂ ಪೂಜೆ ಮಾಡ್ತಾರೆ ಹಾಗೆ ಅಂತ. ಈ ರೀತಿಯಾಗಿ ಅಮೃತ ಕಲಶದಿಂದ ಉತ್ಪನ್ನಳಾದವಳೇ ತುಳಸಿ ಹಾಗೆ ಅಂತ. ಎಲ್ಲ ಲಕ್ಷಣಗಳು, ಆಭರಣಗಳಿಂದಲೂ ಕೂಡಿದವಳಾಗಿ ಆ ತುಳಸಿ ದೇವಿ ಇದ್ದರು ಹಾಗೆ ಅಂತ. ಪರಮಾತ್ಮನ ವಿಷ್ಣುವಿನ ತೊಡೆ ಮೇಲೆ ಕುಳಿತವಳಾಗಿ ಪ್ರಸನ್ನ ಮುಖದಿಂದ ಇಡೀ ಲೋಕವನ್ನ ಪವಿತ್ರ ಮಾಡತಕ್ಕವಳಾಗಿ ಆ ತುಳಸಿ ದೇವಿ ಇರ್ತಾರೆ ಹಾಗೆ ಅಂತ. ಪರಮಾತ್ಮನಿಗೆ ಅತಿ ಪ್ರಿಯಳಾದವಳು. ಜಗತ್ತನ್ನ ಪರಮಾತ್ಮ ರಕ್ಷಣೆ ಮಾಡ್ತಾ ಇದ್ದಾನೆ. ಆ ತುಳಸಿ ಪರಮಾತ್ಮನ ಮಡದಿಯಾಗಿ ಅಂತ ತುಳಸಿಯನ್ನ ನಾನು ಕೂಡ ನಮಸ್ಕಾರ ಮಾಡ್ತೇನೆ ಹಾಗೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಯಾದೃಷ್ಟ ನಿಖಿಲಾಗ ಸಂಘಶಮನಿ ಅಂತ ಒಂದು ಸ್ತೋತ್ರ ಬರುತ್ತದೆ ನೋಡಿ, ಅದು ಬ್ರಹ್ಮದೇವರೇ ತುಳಸಿಯನ್ನ ಮಾಡುವ ಸ್ತೋತ್ರ ಅದು ಹಾಗೆ ಅಂತ. ಈ ರೀತಿಯಾಗಿ ಆ ಸುಮೇಧ ತುಳಸಿಯ ಮಹಿಮೆಯನ್ನೆಲ್ಲ ಅರಿಮೇಧನಿಗೆ ಹೇಳ್ತಾ ಇರುವಾಗ ಸೂರ್ಯನ ಪ್ರಕಾಶಕ್ಕೆ ಸದೃಶವಾದ ಒಂದು ವಿಮಾನ ಅಲ್ಲಿ ಬಂತಂತೆ. ಆ ಮರದ ಮುಂದೆ ಬಂದು ಇಳೀತು. ಆಗಲೇ ಆ ಮರದಿಂದ ಇಬ್ರು ಹೊರಗೆ ಬಂದರಂತೆ. ಭಾರಿ ತೇಜಸ್ವಿಗಳಾಗಿ ಪ್ರಕಾಶಮಾನರಾದ ಇಬ್ರು ಬಂದರು. ಅವರು ಸುಮೇಧ, ಹರಿಮೇಧ ಇಬ್ಬರಿಗೂ ಕೂಡ ನಮಸ್ಕಾರ ಮಾಡಿ ಮುಂದಕ್ಕೆ ಹೋದರು. ಅವರನ್ನ ಕರೆಸಿ ಮಾತಾಡ್ತಾರೆ ಹರಿಮೇಧ, ಸುಮೇಧ. ಯಾರು ನೀವು? ಒಂಥರ ಭಯ ಆಯ್ತು ಅವ್ರಿಗೆ. ಇದ್ದಕ್ಕಿದ್ದಾಗಿ ಮರದಿಂದ ಇಬ್ರು ಬಂದರೆ ಏನಂತ ತಿಳ್ಕೋಬೇಕು. ಭಯ ಆಯ್ತು, ಆಶ್ಚರ್ಯ ಆಯ್ತು ಹಾಗೆ ಅಂತ. ಅವ್ರ ಹತ್ರ ನಿಲ್ಲಿಸಿ ಮಾತಾಡಿಸ್ತಾರೆ. ಯಾರು ನೀವು? ನೋಡೋದಕ್ಕೆ ದೇವತೆಗಳಂತೆ ಇದ್ದೀರಾ, ಎಲ್ಲ ಮಂಗಳವನ್ನ ಉಂಟು ಮಾಡುವವರಾಗಿ ಇದ್ದೀರಾ, ಯಾರು ನೀವು ಹಾಗೆ ಅಂತ ಪ್ರಾರ್ಥನೆ ಮಾಡಿದಾಗ ಆ ಮರದಿಂದ ಬಂದ ಇಬ್ಬರು ಕೂಡ ಹೇಳ್ತಾರೆ, ಸ್ವಾಮಿ, ನಮಗೆ ತಂದೆ, ತಾಯಿ, ಗುರು, ಬಂಧು ಎಲ್ಲವೂ ಕೂಡ ನೀವಿಬ್ಬರೇ, ಇದರಲ್ಲಿ ಯಾವ ಸಂಶಯವೂ ಇಲ್ಲ ಹಾಗೆ ಅಂತ ಹಿರಿಯವ ಒಬ್ಬ ಹೇಳಿದ. ಅವರಿಬ್ಬರಲ್ಲಿ ಹಿರಿಯವ ಒಬ್ಬ ಹೇಳಿದ. ಅವನು ತನ್ನ ಕಥೆಯನ್ನು ಹೇಳ್ತಾನೆ. ನಾನು ದೇವಲೋಕದಲ್ಲಿ ವಾಸ ಮಾಡುವವ, ನನ್ನ ಹೆಸರು ಆಸ್ತಿಕ ಹಾಗೆ ಅಂತ. ಒಂದ್ಸಲ ಅಪ್ಸರ ಸ್ತ್ರೀಯರ ಜೊತೆಗೆ ನಾನು ನಂದವನದಲ್ಲಿ ವಿಹಾರ ಮಾಡ್ತಾ ಇದ್ದೆ. ಆಗ ಇಷ್ಟ ಬಂದಂಗೆ ನಾನು ಮಾಡ್ತಾ ಇದ್ದೆ, ಸ್ತ್ರೀಯರ ಜೊತೆಗೆ ವಾಸ ಮಾಡಿಕೊಂಡಿದ್ದೆ. ಅದನ್ನ ಲೋಮಶ ಮುನಿ ಎನ್ನುವವರು ಕಂಡು ಸಿಟ್ಟು ಬಂದು, ಇದು ಸ್ತ್ರೀಯರ ತಪ್ಪಲ್ಲ, ಇವನೇ ದುಷ್ಟ ಆಚಾರವುಳ್ಳವನಾಗಿದ್ದಾನೆ ಅಂತ ನನಗೆ ಶಾಪವನ್ನು ಕೊಟ್ಟರು. ನೀನು ಬ್ರಹ್ಮರಾಕ್ಷಸನಾಗು, ಹಾಗೆ ಬ್ರಹ್ಮರಾಕ್ಷಸನಾಗಿ ಈ ವಟವೃಕ್ಷದಲ್ಲಿ ವಾಸ ಮಾಡಿಕೊಂಡಿರು ಹಾಗೆ ಅಂತ. ನಾನು ಮಾಡಿದ ತಪ್ಪು ಅರಿವಾಯಿತು ನನಗೆ.
ನಾನು ಹೋಗಿ ಶಾಪ ವಿಮೋಚನೆ ಕೇಳಿದಾಗ ಆಗ ಆ ಲೋಮಶ ಮುನಿಗಳು ತುಳಸಿ ಪತ್ರದ ಮಹಿಮೆಯನ್ನ, ತುಳಸಿ ವಿಷ್ಣು ನಾಮಾವಳಿಯನ್ನ ನಿನ್ನ ಕಿವಿಯಲ್ಲಿ ಬ್ರಾಹ್ಮಣರು ಹೇಳ್ತಾರೆ, ಯಾವಾಗ ನೀನು ಕೇಳ್ತೀಯೋ ಆಗ ನಿನಗೆ ಶಾಪ ವಿಮೋಚನ ಆಗ್ತದೆ ಅಂತ ವರವನ್ನು ಕೊಡ್ತಾರಂತೆ. ಆ ರೀತಿಯಾಗಿ ಆ ಲೋಮಶ ಮುನಿಗಳಿಂದ ಶಾಪಕ್ಕೆ ಒಳಗಾಗಿ ನಾನು ಇಲ್ಲಿದ್ದೇನೆ ವಟವೃಕ್ಷದಲ್ಲಿ, ಬಹುಕಾಲ ಪೀಡಿತನಾಗಿದ್ದೇನೆ, ನಿಮ್ಮ ದರ್ಶನಕ್ಕಾಗಿ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ ಹಾಗೆ ಅಂತ. ಈಗ ನಮಗೆ ನೀವು ತುಳಸಿ ಮಹಿಮೆಯನ್ನು ಹೇಳಿದ್ರಿ, ನಾವು ಪವಿತ್ರರಾದೆವು ಅಂತ ಮೊದಲನೆಯವನ ವಿಚಾರ. ಇನ್ನು ಎರಡನೆಯದಾಗಿ ಬಂದವ ಹೇಳ್ತಾನೆ, ನಾನು ಹಿಂದೆ ಮುನಿಗಳಾಗಿದ್ದೆ ಹಾಗೆ ಅಂತ ಹೇಳ್ತಾನೆ. ನಾನು ಮುನಿಗಳಾಗಿದ್ದೆ, ನಾನು ನಮ್ಮ ಗುರುಗಳ ಸೇವೆಯನ್ನ ಮಾಡ್ತಾ ಇರುವಾಗ ಗುರುವಿನ ಆಜ್ಞೆಯನ್ನ ಮೀರಿದ ಪಾಪಕ್ಕಾಗಿ ನಾನು ಬ್ರಹ್ಮರಾಕ್ಷಸನಾದೆ. ಗುರುಗಳ ಆಜ್ಞೆಯನ್ನ ಮೀರಬಾರದು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತಾರ ನೋಡಿ. ಆ ಗುರುವಿನ ಆಜ್ಞೆಯನ್ನು ಮೀರಿದ್ದಕ್ಕೆ ಬ್ರಹ್ಮರಾಕ್ಷಸನಾದೆ. ಈಗ ಆ ನಿಮ್ಮ ಮುಖದಿಂದ ತುಳಸಿ ಮಹಿಮೆಯನ್ನ ಕೇಳಿ ಎಲ್ಲ ಪಾಪವದಿಂದ ಬಿಡುಗಡೆಯಾಗಿ ನಾನು ಉತ್ತಮ ಲೋಕಕ್ಕೆ ನಾನು ಹೋಗ್ತಾ ಇದ್ದೇನೆ. ನಿಮಗೂ ಕೂಡ ತೀರ್ಥಯಾತ್ರೆಯ ಫಲ ಸಿಕ್ಕಿದೆ, ನಿಮ್ಮ ಪುಣ್ಯ ಇನ್ನೂ ಹೆಚ್ಚಾಗಲಿ ಅಂತ ಹೇಳಿ ಅವರಿಬ್ಬರೂ ಕೂಡ ಸುಮೇಧ ಹರಿಮೇಧನಿಗೆ ನಮಸ್ಕಾರವನ್ನು ಮಾಡಿ ಹೋದರು ಹಾಗೆ ಅಂತ. ಇದು ಬ್ರಹ್ಮದೇವರು ಹೇಳುವ ವಿಚಾರ. ಇದು ತುಳಸಿ ಆ ಸುಮೇಧ ಹರಿಮೇಧ ಅವರು ಕೂಡ ತುಳಸಿ ಮಹಿಮೆಯನ್ನ ಗಾನ ಮಾಡ್ತಾ ತಮ್ಮ ದೇಶಕ್ಕೆ ಹೋದರು ಅಂತ ಇಷ್ಟು ಹೇಳ್ತಾರೆ. ನಾರದ, ತುಳಸಿ ಮಹಿಮೆಯನ್ನ ಯಾರು ತಾನೇ ವರ್ಣಿಸ್ಲಿಕ್ಕೆ ಸಾಧ್ಯ? ಪರಮಾತ್ಮನಿಗೆ ಅತಿ ಪ್ರಿಯಳಾದವಳು ತುಳಸಿ. ಅದರಿಂದ ತುಳಸಿ ಇಟ್ಟುಕೊಂಡು ತುಳಸಿ ಪೂಜೆಯನ್ನು ಮಾಡಬೇಕು, ತುಳಸಿ ದಳಗಳಿಂದ ಪರಮಾತ್ಮನ ಪೂಜೆಯನ್ನು ಮಾಡಬೇಕು. ಈ ಕಾರ್ಯದಲ್ಲಿ ಯಾವ ವಿಚಾರವೂ ಇಲ್ಲ. ಹೆಣ್ಣುಮಕ್ಕಳು ವಿಶೇಷವಾಗಿ ತುಳಸಿಯ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಕೋಮಲವಾದ ತುಳಸಿ ಪತ್ರಗಳಿಂದ ಭಕ್ತಿಯಿಂದ ಹರಿಗೆ ಯಾವನು ಅರ್ಚನೆ ಮಾಡ್ತಾನೆ ಅವನು ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಿ ವಿಷ್ಣುವಿನ ಪರಮಪದವನ್ನ ಸೇರ್ತಾನೆ ಹಾಗೆ ಅಂತ. ಇನ್ನು ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ನೆಲ್ಲಿ ಪತ್ರಗಳು, ಆಮ್ಲಪತ್ರ, ಅದರ ಜೊತೆಗೆ ತುಳಸಿ ದಳಗಳನ್ನು ಸೇರಿಸಿ ಪರಮಾತ್ಮನಿಗೆ ಪೂಜೆ ಮಾಡಿದರೆ ಇನ್ನೂ ವಿಶೇಷವಾದ ಪುಣ್ಯವನ್ನ ಹೇಳ್ತಾರೆ. ಅದನ್ನ ಯಾರಿಂದಲೂ ಕೂಡ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ನೆಲ್ಲಿ ಪತ್ರಗಳನ್ನು, ತುಳಸಿ ಪತ್ರವನ್ನು ಮುಟ್ಟಿದ ಮಾತ್ರದಲ್ಲಿ ದುಷ್ಟ ಶಕ್ತಿಗಳಿಂದ ನಾವು ದೂರ ಆಗ್ತೀವಿ ಹಾಗೆ ಅಂತ ಹೇಳ್ತಾರೆ. ಇದನ್ನ ತಿಳಿಸುವ ಮತ್ತೊಂದು ಕಥೆಯನ್ನು ನಾನು ಹೇಳ್ತೇನೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ನೋಡಿ, ಇಲ್ಲಿ ನೆಲ್ಲಿಕಾಯಿಯ ಒಂದು ಮಹಿಮೆ, ಅದನ್ನ ವಿಶೇಷವಾಗಿ ನಾವು ಕಾಣಬೇಕು. ಹಿಂದೆ ಕರವೀರಪುರದಲ್ಲಿ ಧರ್ಮದತ್ತ ಅಂತ ಒಬ್ಬ ಬ್ರಾಹ್ಮಣ ಇದ್ದನಂತೆ. ಧರ್ಮದತ್ತ ಅಂತ ಒಬ್ಬ ಬ್ರಾಹ್ಮಣ ವೈಷ್ಣವ ವ್ರತಗಳನ್ನೆಲ್ಲ ಅನುಷ್ಠಾನ ಮಾಡ್ತಾ ಇದ್ದವನು. ಅವನು ನಿತ್ಯ ವಿಷ್ಣು ಪೂಜೆಯಲ್ಲಿ ಆಸಕ್ತನಾಗಿದ್ದ. ಅವನು ನೆಲ್ಲಿ ಮತ್ತು ತುಳಸಿ ದಳ ಮತ್ತು ಶುದ್ಧ ಜಲ, ಪೂಜೆಗೆ ಬೇಕಾದ ಸಾಮಾನುಗಳು, ಉಪಕರಣಗಳು ಇವನ್ನೆಲ್ಲ ತೆಗೆದುಕೊಂಡು 4ನೇ ಜಾಮದ ಪೂಜೆಗಾಗಿ, ಅಂದರೆ ಸೂರ್ಯೋದಯ ಕಾಲ ಅರುಣೋದಯ ಕಾಲದಲ್ಲಿ ತಾನು ದೇವಸ್ಥಾನಕ್ಕೆ ಅಂತ ಹೋಗ್ತಾನೆ. ನೋಡಿ, ಹಿಂದಿನ ಕಾಲ ಪದ್ಧತಿ ಹಾಗೆ ಇತ್ತು. ಬೆಳಿಗ್ಗೆ ಬೇಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವ ಕ್ರಮ. ಆಗ ಹೋಗ್ತಾ ಇರುವಾಗ ಒಂದು ಭಯಂಕರ ರೂಪವಾದ ಒಂದು ರಾಕ್ಷಸಿಯನ್ನ ಅವನು ಕಾಣ್ತಾನೆ. ಕೆಂಪು ಕೆಂಪು ಕಣ್ಣುಗಳು, ಕೆಂಪಾದ ನಾಲಿಗೆ, ಕೆಂಪಾದ ಹಲ್ಲುಗಳು, ಕ್ರೂರವಾದ ದೃಷ್ಟಿ, ನೋಡೋದಕ್ಕೆ ಭಯಂಕರವಾದ ಇದ್ದ ರೂಪ ಅದು. ಅಂತಹ ರಾಕ್ಷಸಿಯನ್ನ ಧರ್ಮದತ್ತ ಆ ಬ್ರಾಹ್ಮಣ ನೋಡ್ತಾನೆ. ನೋಡಿದ ಕೂಡಲೇ ಹೆದರಿದವನಾಗಿ ತಾನು ತಂದಿದ್ದ ತುಳಸಿ ಮಾಲೆ, ನೆಲ್ಲಿ ಮಾಲೆ, ದೇವರಿಗೆ ನೆಲ್ಲಿ ಮಾಲೆ ಹಾಕಬೇಕು ಅಂತ ನೆಲ್ಲಿಕಾಯಿ ಬೀಜದಿಂದ ಮಾಲೆ ಮಾಡ್ತಾರೆ, ತುಳಸಿ ಮಾಲೆಯನ್ನ ಹಾಕ್ತಾರೆ. ಆ ಥರ ತುಳಸಿ ಮಾಲೆ, ನೆಲ್ಲಿ ಮಾಲೆ ಇವುಗಳನ್ನೆಲ್ಲ ಕಲಗ ಹಾಕ್ಬಿಟ್ಟ ಅವನು. ತುಳಸಿ ನೆಲ್ಲಿ ಬೀಜ ಮಾತ್ರ ಇಲ್ಲ, ನೆಲ್ಲಿ ಹಣ್ಣನ್ನೇ ಮಾಲೆಯಾಗಿ ಮಾಡಿ ಹಾಕೋದುಂಟು. ನೆಲ್ಲಿಕಾಯಿ ಅಂತ ಏನು ಹೇಳ್ತೀವಿ ಅದನ್ನೇ ಮಾಲೆ ತರ ಮಾಡಿ ದೇವರಿಗೆ ಸಮರ್ಪಣೆ ಮಾಡೋದುಂಟು. ಆ ತರ ಮಾಡಿದಾಗ ಆ ಮಾಲೆ ಎಲ್ಲ ಬಿದ್ದು ಆ ರಾಕ್ಷಸಿ ಮೇಲೆ ತಾಕಿತ್ತಂತೆ. ನೆಲ್ಲಿ ಮಾಲೆ, ತುಳಸಿ ಮಾಲೆ ರಾಕ್ಷಸಿಯ ಸ್ಪರ್ಶ ಮಾಡಿತು. ಆ ಸ್ಪರ್ಶ ಮಾತ್ರದಿಂದಲೇ ಅವಳ ಪಾಪಗಳೆಲ್ಲ ನಾಶವಾಗಿ ಅವಳಿಗೆ ಹಿಂದಿನ ಜನ್ಮ ವೃತ್ತಾಂತ ಎಲ್ಲ ನೆನಪಿಗೆ ಬರುತ್ತದೆ. ಅವಳು ಧರ್ಮದತ್ತನನ್ನ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ, ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದ ಫಲ ಇಂಥ ರಾಕ್ಷಸಿಯಾಗಿ ನಾನು ಹುಟ್ಟಬೇಕಾಗಿತ್ತು, ಈಗ ನಾನು ಸದ್ಗತಿಯನ್ನ ಪಡೆದಿದ್ದೇನೆ ಹಾಗೆಂತ ಹೇಳಿದಾಗ ಆ ಧರ್ಮದತ್ತನಿಗೆ ಆಶ್ಚರ್ಯ. ನೀ ಯಾರು, ಎಲ್ಲಿಂದ ಬಂದಿ, ಏನಾಯ್ತು ಎಲ್ಲ ಹೇಳು ಹಾಗೆ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ನಾನು ಕಲಹ ಅಂತ, ಹಿಂದಿನ ಜನ್ಮದಲ್ಲಿ ನಾನು ಸೌರಾಷ್ಟ್ರ ದೇಶದಲ್ಲಿ
ಭಿಕ್ಷು ಅಂತ ಒಂದು ಬ್ರಾಹ್ಮಣ ಇದ್ದ. ಭಿಕ್ಷು ಅಂತ ಒಂದು ಬ್ರಾಹ್ಮಣ, ಅವನ ಮಡದಿಯಾಗಿ ಧರ್ಮಪತ್ನಿಯಾಗಿ ನಾನು ಇದ್ದೆ. ಭಾರಿ ನಿಷ್ಠುರಳಾಗಿ ಇದ್ದೆ. ನನ್ನ ಹೆಸರೇ ಕಲಹ. ಕಲಹ ಅಂದ್ರೆ ಏನು? ಜಗಳ ಹಾಕುವವಳು ಅಂತ ಅರ್ಥ. ನಾನು ಎಂದಿಗೂ ಕೂಡ ತನ್ನ ಪತಿಗೆ, ಅವಳು ಹೇಳ್ಕೊಳ್ಳುವ ವಿಚಾರ ಇದು, ನಾನು ಎಂದಿಗೂ ಕೂಡ ನನ್ನ ಪತಿಗೆ ಒಳ್ಳೆಯದನ್ನೇ ಮಾಡಿದ್ದಿಲ್ಲ. ಒಳ್ಳೆ ಮಾತುಗಳನ್ನು ಆಡಿದವಳಲ್ಲ, ಭೋಜನ ಮಾಡಿ ಅವನಿಗೆ ಬಡಿಸಿದವಳಲ್ಲ. ನನಗೆ ಯಾವಾಗಲೂ ಕೂಡ ಕಲಹದಲ್ಲೇ ಪ್ರಿಯ. ಸದಾ ಜಗಳ ಬೈತಾ ಜಗಳ ಆಗ್ತಾ ಇರ. ಅದರಿಂದ ನನಗೆ ನಿತ್ಯ ದುಃಖವೇ ಉಂಟಾಯಿತು. ಒಳ್ಳೆ ಗುಣವತಿಯಾದ ಬೇರೆ ಒಂದು ಹೆಣ್ಣನ್ನು ಅವನು ಧರ್ಮದತ್ತ ಅಲ್ಲ, ಭಿಕ್ಷು ಬ್ರಾಹ್ಮಣ ಮದುವೆ ಮಾಡಿಕೊಂಡು ಹೋದ ಅಂತ. ಅದನ್ನ ಕೇಳಿ ನನಗೆ ಭಾರಿ ದುಃಖ ಆಗಿ ನಾನು ಪ್ರಾಣತ್ಯಾಗ ಮಾಡಿದೆ ಅಂತ ಅವಳು ಕಲಹ. ಆಗ ಯಮಕಿಂಕರರು ಬಂದು ಹಗ್ಗದಿಂದ ನನ್ನನ್ನು ಕಟ್ಟಿ ಎಳೆದೊಯ್ತಾರೆ. ಯಮಧರ್ಮರಾಜ ನನ್ನ ನೋಡಿ ಚಿತ್ರಗುಪ್ತನ ಹತ್ರ ಕೇಳಿದನಂತೆ, ಇವಳು ಮಾಡಿದ ಒಳ್ಳೆ ಕಾರ್ಯಗಳು ಯಾವುದು, ಇವಳು ಮಾಡಿದ ಕೆಟ್ಟ ಕಾರ್ಯಗಳು ಯಾವುದು, ಪಟ್ಟಿ ಹೇಳು ಹಾಗೆ ಅಂತ ಹೇಳಿದಾಗ ಚಿತ್ರಗುಪ್ತ ಹೇಳಿದನಂತೆ, ಇವಳು ಯಾವ ಒಳ್ಳೆ ಕಾರ್ಯವನ್ನು ಕೂಡ ಮಾಡಲಿಲ್ಲ ಹಾಗೆ ಅಂತ. ಪತಿಗೆ ಅಡಿಗೆ ಮಾಡ್ತಾಳೆ, ಮೃಷ್ಟಾನ್ನ ಮಾಡ್ತಾಳೆ, ಪತಿಗೆ ಸಮರ್ಪಣೆ ಮಾಡೋದಿಲ್ಲ, ತಾನು ಮಾತ್ರ ಹಾಕಿ ತಿಂತಾಳೆ ಹಾಗೆ ಅಂತಲ ಚಿತ್ರಗುಪ್ತ ಹೇಳ್ತಾರೆ. ಪತಿಗೆ ವಿಷವನ್ನು ಕೊಡ್ತಾಳೆ ಹಾಗೆ ಅಂತಲೇ ಹೇಳ್ತಾರೆ. ಅದನ್ನ ಕೇಳಿ ಯಮಧರ್ಮರಾಜ ಹೇಳಿದನಂತೆ, ಇವಳಿಗೆ ಪ್ರೇತ ಶರೀರದಲ್ಲೇ ಇರಲಿ ಅಂತ ಆಜ್ಞೆ ಮಾಡ್ತಾರೆ. ಪ್ರೇತ ಶರೀರ ಅಂದ್ರೆ ಏನು? ವಾತ ಶರೀರ. ಆ ವಾತ ಶರೀರದಲ್ಲಿ ಇಂದ್ರಿಯಗಳು ಯಾವುದು ಇರೋದಿಲ್ಲ. ಇಂದ್ರಿಯಗಳು ಇರೋದಿಲ್ಲ ಅಂದ್ರೆ ಏನು? ಅನ್ನ ಕಾಣಿಸ್ತದೆ, ಆದರೂ ಅನ್ನ ತಿನ್ನಕ್ಕಾಗೋದಿಲ್ಲ. ನೀರು ಕಾಣಿಸ್ತದೆ, ಕುಡಿಯಕ್ಕಾಗೋದಿಲ್ಲ. ಇಂದ್ರಿಯಗಳೇ ಇರೋದಿಲ್ಲ, ಕ್ಲೋಸ್ ಆಗಿರುತ್ತದೆ ಅಂತ. ಆ ತರ ಒಂದು ಕ್ಲೋಸ್ಡ್ ಬಾಡಿ ಅಂತ ಹೇಳ್ತಾರೆ ನೋಡಿ, ಆ ತರ ಒಂದು ಶರೀರ, ಅದನ್ನ ಪ್ರೇತ ಶರೀರ ಅಂತ. ದುಃಖ ಅಂದ್ರೆ ದುಃಖ ಅನುಭವಿಸ್ಬೇಕಷ್ಟೆ, ತಮಗೆ ಅಂತ ಸ್ವಂತವಾಗಿ ಇಂದ್ರಿಯಗಳು ಇರೋದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾವು, ಬೇರೆಯವರ ಶರೀರದಲ್ಲಿ ಹೊಕ್ಕಿ ನೀರು ಕುಡಿಯೋದು ಇತ್ಯಾದಿಗಳನ್ನ ಅವರು ಮಾಡ್ತಾರೆ ಹಾಗೆ ಅಂತ. ತದನಂತರ ಆ ರಾಕ್ಷಸಿ ಹೇಳ್ತಾಳೆ, ಈ ರೀತಿಯಾಗಿ ನನಗೆ ಪ್ರೇತ ಶರೀರ ಬಂತು. ನಾನು ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಒಂದು ವ್ಯಾಪಾರಿ ಅವರ ಒಳಗೆ ನಾನು ಪ್ರವೇಶ ಮಾಡಿದೆ. ಆ ವ್ಯಾಪಾರಿಯಾದವನು ಕೂಡ ಕೃಷ್ಣವೇಣಿ ಸಂಗಮಕ್ಕೆ ಹೋಗ್ತಾರೆ. ನೋಡಿ, ನದಿ ತೀರ ಎಷ್ಟು ಪವಿತ್ರ ಇರುತ್ತೋ ನೋಡಿ ಸಂಗಮಗಳು. ಆ ಕೃಷ್ಣವೇಣಿ ಸಂಗಮಕ್ಕೆ ಹೋದ ಕೂಡಲೇ ನನ್ನಿಂದ ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ ಅಂತ ನೋಡಿ. ಪ್ರೇತಗಳಿಗೆ ಕೆಲವೊಂದು ಜಾಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಆಗ ನಾನು ಅಲ್ಲೇ ಸುತ್ತಾಡ್ತಾ ಇದ್ದೆ, ಆಗಲೇ ನೀವು ನನ್ನನ್ನ ಕಂಡದ್ದು ಹಾಗೆ ಅಂತ ಆ ಧರ್ಮದತ್ತ ಬ್ರಾಹ್ಮಣನ ಹತ್ರ ಹೇಳ್ತಾ ಇದ್ದಾಳೆ. ಧರ್ಮದತ್ತನೇ, ನಿನ್ನ ಕೈಯಲ್ಲಿ ಇದ್ದ ಆ ನೆಲ್ಲಿ ದಳ, ತುಳಸಿ ದಳ, ಅದರ ಸ್ಪರ್ಶದಿಂದ ನನಗೆ ಆ ಪ್ರೇತ ಶರೀರ ನಿವಾರಣೆ ಆಯಿತು. ನಿನ್ನನ್ನು ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ನನಗೆ ಆ ಮೋಕ್ಷ ಸಿಗ್ಲಿಕ್ಕಿದೆ. ಅದಕ್ಕೆ ಏನು ಉಪಾಯ ನನಗೆ ಹೇಳು ಹಾಗೆ ಅಂತ ಧರ್ಮದತ್ತನ ಕೇಳಿದಾಗ ಧರ್ಮದತ್ತ ಹೇಳ್ತಾನೆ, ತುಳಸಿ ಮತ್ತು ನೆಲ್ಲಿ ಅದರ ಆ ಒಂದು ಜಲ, ಅದು ಮಿಶ್ರಿತವಾದ ಜಲವನ್ನ ಸ್ಪರ್ಶ ಮಾಡಿದರೆ ಬ್ರಹ್ಮಹತ್ಯೆ ಮುಂತಾದ ಮಹಾಪಾಪಗಳು ಕೂಡ ಹೋಗುತ್ತದೆ ಅಂತ ಹೇಳಿ ತುಳಸಿ ಮಿಶ್ರಿತವಾದ ಜಲವನ್ನ ದ್ವಾದಶಾಕ್ಷರ ಮಂತ್ರವನ್ನ ಜಪ ಮಾಡಿ ಆ ಪ್ರೇತದ ಮೇಲೆ ಪ್ರೋಕ್ಷಣೆ ಮಾಡ್ತಾ ಇದ್ದಾನೆ. ಆ ತುಳಸಿ ತೀರ್ಥ ಪಟ್ಟ ಕೂಡ್ಲೆ, ಸ್ಪರ್ಶ ಆದ ಕೂಡ್ಲೆ ಆ ರಾಕ್ಷಸಿಗೆ ಪ್ರೇತ ರೂಪದಿಂದ ಅವಳು ಬಿಡುಗಡೆಯನ್ನು ಹೊಂದಿ, ಮೋಕ್ಷವನ್ನು ಹೊಂದಿ, ದಿವ್ಯವಾದ ರೂಪವನ್ನು ಹೊಂದಿ, ವಿಷ್ಣುದೂತರು ಅವರನ್ನ ಅಪ್ಸರ ಸ್ತ್ರೀಯರ ಜೊತೆಗೆ ವಿಮಾನದಲ್ಲಿ ಕುಳ್ಳಿರಿಸಿ ಕರೆದೊಯ್ದರು ಹಾಗೆ ಅಂತ. ಧರ್ಮದತ್ತನು ಕೂಡ ನೆಲ್ಲಿಯ ಮಹಿಮೆ, ತುಳಸಿ ದಳದ ಮಹಿಮೆಯನ್ನ ಕೊಂಡಾಡುತ್ತಾ ತನ್ನ ಮನೆಗೆ ಹೋದ ಹಾಗೆ ಅಂತ. ಈ ರೀತಿಯಾಗಿ ಈ ಮಾಸದಲ್ಲಿ ವಿಶೇಷವಾಗಿ ನಾವು ದೇವರಿಗೆ ಏನು ಆರತಿ ಮಾಡ್ತೀವಿ, ಆ ಆರತಿ ಮಾಡಿದ ನೆಲ್ಲಿಯನ್ನ ಮೈಯಲ್ಲಿ ಸ್ಪರ್ಶ ಮಾಡುವ ಒಂದು ಕ್ರಮ ಇದೆ ಪ್ರಾತಃ ಕಾಲದಲ್ಲಿ. ಅದರಿಂದ ನೆಲ್ಲಿಯ ಸ್ಪರ್ಶ ಪ್ರತಿನಿತ್ಯದಲ್ಲೂ ದೇವರ ತುಳಸಿ ಮಿಶ್ರಿತವಾದ ತೀರ್ಥ ಅಂತೂ ಇದ್ದೇ ಇರುತ್ತದೆ. ಅದರಿಂದ ತುಳಸಿ ಮಿಶ್ರಿತವಾದ ತೀರ್ಥ, ತುಳಸಿ ಮಿಶ್ರಿತವಾದ ದೇವರ ನೈವೇದ್ಯ, ಇದನ್ನೇ ನಾವು ಸ್ವೀಕಾರ ಮಾಡಬೇಕು ಹಾಗೆ. ತುಳಸಿ ಇಲ್ಲದ ಪದಾರ್ಥವನ್ನ ನಾವು ಸ್ವೀಕಾರ ಮಾಡಬಾರದು ಅಂತ ಮುಖ್ಯವಾದ ಒಂದು ಸಂದೇಶ ಇಲ್ಲಿ ನಮಗೆ ಕಾಣಿಸ್ತದೆ ನೋಡಿ. ಮೊದಲೇ ಬ್ರಹ್ಮದೇವರು ಹೇಳಿದ್ದಾರೆ, ಬೆಳಿಗ್ಗೆ ಎದ್ದ ಕೂಡಲೇ ತುಳಸಿಯ ಮುಂದೆ ದೀಪ ಹಚ್ಚಿ ಮೃತ್ತಿಗೆಯನ್ನ ಧರಿಸಿ ಸ್ನಾನಾದಿಗಳನ್ನ ತುಳಸಿ ತೀರ್ಥದಲ್ಲಿ ಅಂದ್ರೆ
ನಾವು ಸ್ನಾನ ಮಾಡುವ ನೀರಲ್ಲಿ ತುಳಸಿಯನ್ನು ಹಾಕಿ, ಹರಿನಿರ್ಮಾಲ್ಯ ಅಂತ ತುಳಸಿಯನ್ನು ಹಾಕಿ ಅದರಲ್ಲಿ ಸ್ನಾನ ಮಾಡಿ ಮತ್ತೆ ಪೂಜೆ ಮಾಡುವಾಗ ತುಳಸಿಯನ್ನು ಸಮರ್ಪಣೆ ಮಾಡಿ, ದೊಡ್ಡವರಿಗೆ ವೈಶ್ವದೇವ ಇತ್ಯಾದಿಗಳನ್ನೆಲ್ಲ ಮಾಡಿ, ಮತ್ತೆ ನಾವು ಸ್ವೀಕಾರ ಮಾಡುವಾಗಲೂ ಕೂಡ ತುಳಸಿ ಮಿಶ್ರಿತವಾದ ನೀರು, ಅನ್ನ ಇವುಗಳಿಂದ ನಾವು ಭೋಜನಾದಿಗಳನ್ನು ಮಾಡಿದರೆ ನಮಗೆ ಪಾಪ ಅಂಟೋದಿಲ್ಲ ಅಂತ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಇನ್ನೊಂದು ಪುರಾಣದ ಕಥೆ. ವೇದವ್ಯಾಸರು ಜನಮೇಜಯ ರಾಜನಿಗೆ ಮತ್ತು ಕೃಷ್ಣ ಪರಮಾತ್ಮ ಉದ್ಧವನಿಗೆ ಏನು ಉಪದೇಶ ಮಾಡಿದರೂ ಅದನ್ನು ತುಳಸಿ ಆಖ್ಯಾನ ಅಂತ ಕರೀತಾರೆ. ಅದರಲ್ಲಿ ಹೇಳ್ತಾರೆ, ಜನಮೇಜಯ, ಈ ತುಳಸಿ ದೇವಿಯ ಕಥೆ ಭಾರಿ ಪುಣ್ಯಕರವಾದದ್ದು, ಪವಿತ್ರವಾದದ್ದು. ಯಾರ ಮನೆಯಲ್ಲಿ ತುಳಸಿ ಬೃಂದಾವನ ಇದೆ ಅವನು ಕೃತಕೃತ್ಯನಾಗಿರ್ತಾನೆ, ಅವನ ಪುಣ್ಯಕ್ಕೆ ಸರಿಸಾಟಿ ಇಲ್ಲ ಅಂತಾರೆ. ಪ್ರತಿ ದಿವಸ ತುಳಸಿಗೆ ನಮಸ್ಕಾರ ಮಾಡುವ ಮನುಷ್ಯನ ಕಂಡು ಯಮನೂ ಕೂಡ ಹಿಂದೆ ಇಟ್ಟಾಗ್ತಾನೆ ಹಾಗೆ ಅಂತ. ವಿಷ್ಣು ದೂತರು ಅವನನ್ನ ಕೊಂಡಾಡುವವರು ಅಂತ. ತುಳಸಿ ಪೂಜೆಯನ್ನ ಮಾಡುವವನಲ್ಲಿ ಹರಿಭಕ್ತಿ ನಿತ್ಯದಲ್ಲಿ ಇರುತ್ತದೆ ಹಾಗೆಂತ. ಅದರಿಂದ ನಮಗೆ ಹರಿಭಕ್ತಿ ಬೆಳೆಯಬೇಕು ಅಂದ್ರೆ ನಿತ್ಯ ನಾವು ತುಳಸಿ ಪೂಜೆಯನ್ನ ಮಾಡಬೇಕು ಹಾಗೆ ಅಂತ. ಅವನೇ ನಿಜವಾದ ಭಕ್ತ ಹಾಗೆ ಅಂತ ವಿಷ್ಣುವೇ ಹೇಳಿರುವ ಮಾತು ಇದು ಹಾಗೆ ಅಂತ. ಯಾರು ತುಳಸಿ ಮೃತ್ತಿಕೆಯನ್ನ ಹಣೆಯಲ್ಲಿ ಧರಿಸ್ತಾರೆ ಅವರೇ ನನ್ನವರು ಹಾಗೆ ಅಂತ. ಇದೆಲ್ಲ ಪರಮಾತ್ಮ ಹೇಳಿದ ಮಾತು ಅಂತ ಜನಮೇಜಯನಿಗೆ ವೇದವ್ಯಾಸರು ಹೇಳ್ತಾ ಇದ್ದಾರೆ. ಬ್ರಹ್ಮಾದಿ ತ್ರಿಮೂರ್ತಿಗಳು ಕೂಡ ತುಳಸಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಪರಮಾತ್ಮ ಹೇಳ್ತಾನಂತೆ, ತುಳಸಿಯನ್ನ ಯಾರು ಪೂಜೆ ಮಾಡ್ತಾರೆ, ತುಳಸಿಯಿಂದ ನನ್ನನ್ನು ಯಾರು ಪೂಜೆ ಮಾಡ್ತಾರೆ, ತುಳಸಿಯನ್ನ ಯಾರು ಭಕ್ತಿಯಿಂದ ಸ್ಮರಣೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ, ಅವರನ್ನು ಕಂಡು ನಾನು ಸಂತೋಷ ಪಡ್ತೇನೆ ಅಂತ ಕೃಷ್ಣ ಹೇಳಿದ ಮಾತು ಅಂತ ಇದೆ. ಕೃಷ್ಣ ಪರಮಾತ್ಮ ಉದ್ಧವನ ಹತ್ರ ಹೇಳಿದ ಮಾತು, ಉದ್ಧವ, ಗರುಡಧ್ವಜನಾದ ನನ್ನನ್ನು ಪ್ರಿಯಳಾದ ತುಳಸಿಯನ್ನು ಕೂಡ ಯಾರು ಭಕ್ತಿಯಿಂದ ಆದರ ಮಾಡ್ತಾರೆ ಅವನೇ ನಿಜವಾದ ದಾಸ ಹಾಗೆ ಅಂತ. ಯಾರ ಮನೆಯಲ್ಲಿ ವೃಂದಾವನ ಇದೆ ಅವನೇ ಪುಣ್ಯವಂತನಾಗ್ತಾನೆ, ಅವನೇ ಶುದ್ಧನಾಗ್ತಾನೆ ಹಾಗೆ ಅಂತ. ತುಳಸಿಗೆ ಮಾಡುವ ನಮಸ್ಕಾರ, ಅಲ್ಲಿ ಹಾಕುವ ನೀರು, ತುಳಸಿಗೆ ಹಾಕುವ ನೀರು ಅದು ಯಮನನ್ನು ಕೂಡ ಯಮನಾಗಿ ಮಾಡಿಸ್ತದೆ. ಅಂದರೆ ಯಮನಿಗೂ ಯಮ. ನಮ್ಮ ದೇವರು ಹಾಗೆ ಅಲ್ವಾ, ಮೃತ್ಯುಗೆ ಮೃತ್ಯು ಅಂತ ಹೇಳ್ತಾರೆ ನೋಡಿ. ಆ ರೀತಿಯಾಗಿ ನಮ್ಮ ಹತ್ರ ಯಮನ ಕಾಟ ಬರೋದಿಲ್ಲ ಅಂತ. ಅದು ತುಳಸಿಯ ಭಕ್ತಿಯಿಂದ ಮಾಡತಕ್ಕ ಪೋಷಣೆ ಅದು. ಅದನ್ನು ಮಾಡಬೇಕು ಹಾಗೆಂತ. ಅಷ್ಟು ಮಾತ್ರ ಅಲ್ಲ, ವಿಷ್ಣು ದೂತರು ಅವನ ಮೋಕ್ಷ ಮಾರ್ಗಕ್ಕೆ ಕರೆದೊಯ್ತಾರೆ ಹಾಗೆ ಅಂತ. ಅಂತ ಧರ್ಮಾತ್ಮ ಸ್ವರ್ಗ ಸುಖವನ್ನ ಹೊಂದುತ್ತಾನೆ ಹಾಗೆ ಅಂತ. ತುಳಸಿಯನ್ನ ಧೂಪ ದೀಪ ನೈವೇದ್ಯ ಮಾಡುವಾಗ, ಧೂಪ ದೀಪ ನೈವೇದ್ಯ ಸಹಿತವಾಗಿ ತುಳಸಿಯನ್ನ ಯಾರು ಪೂಜೆ ಮಾಡ್ತಾರೆ ಅವರಿಗೆ ಕೋಟಿ ಕಾಲದವರೆಗೂ ಜನನ ಮರಣ ಇರೋದಿಲ್ಲ ಹಾಗೆ ಅಂತ. ಒಂದು ಕಲ್ಪ ಕೋಟಿ ಕಾಲ ಅವರಿಗೆ ಜನನ ಮರಣ ಇರೋದಿಲ್ಲ. ತುಳಸಿ ಮಾಲೆಯನ್ನ ಯಾರು ನಿತ್ಯ ಧರಿಸ್ತಾರೆ, ರಾಮನಾಮವನ್ನ ಜಪ ಮಾಡ್ತಾರೆ, ಅವರಿಗೆ ದಾರಿದ್ರ್ಯ ಇರೋದಿಲ್ಲ. ಇದು ಸತ್ಯ ಅಂತ ತಿಳಿ ಅಂತ ವೇದವ್ಯಾಸರು ಹೇಳ್ತಾರೆ. ಯಾರು ಪ್ರತಿ ದಿವಸ ತುಳಸಿಯ ಎದುರಿನಲ್ಲಿ ರಂಗವಲ್ಲಿಯನ್ನ ಇಟ್ಟು ಅಲಂಕಾರ ಮಾಡಿ ನೈಯಿಂದ ಅಂದ್ರೆ ತುಪ್ಪದಿಂದ ಮಾಡಿದ ಆರತಿಯನ್ನ ಮಾಡ್ತಾರೆ, ಅವರಿಗೆ ಶುದ್ಧವಾದ ಮನಸ್ಸಿನಿಂದ ಭಕ್ತಿಯಿಂದ ಪೂಜೆ ಮಾಡುವವರನ್ನ ಪ್ರಾರ್ಥನೆ ಈಡೇರುತ್ತದೆ, ಸಕಲ ಸಂಪತ್ತುಗಳು ಸಿಗ್ತದೆ, ಅವರು ನನಗೆ ಅತಿ ಪ್ರಿಯರಾದವರು ಹಾಗೆ ಅಂತ. ಅದೇ ರೀತಿಯಾಗಿ ಯಾರು ತುಳಸಿಯನ್ನ ನಿಂದೆ ಮಾಡ್ತಾರೆ ಅವರಿಗೆ ಕುಷ್ಠರೋಗ, ಮನೋವ್ಯಾಧಿಗಳು ಇದೆಲ್ಲವೂ ಕೂಡ ಬರುತ್ತದೆ ಹಾಗೆ ಅಂತ. ತುಳಸಿ ವೃಂದಾವನವನ್ನ ಯಾರು ಹಾಳು ಮಾಡ್ತಾರೆ ಅವರು ಕೂಡ ಅಧೋಗತಿಯನ್ನ ಹೊಂದುತ್ತಾರೆ ಹಾಗೆ ಅಂತ. ಇದರ ಮೇಲೆ ಉದ್ಧವ ಒಂದು ಪ್ರಶ್ನೆಯನ್ನ ಮಾಡ್ತಾನೆ. ಇಷ್ಟು ನೋಡಿ, ಕೃಷ್ಣ ಹೇಳ್ತಾನೆ, ಆ ತುಳಸಿ ವೃಂದಾವನವನ್ನ ಹಾಳು ಮಾಡುವವರ ಮುಖ ಕಪ್ಪು ಬಣ್ಣ ಉಳ್ಳದಾಗಿ ಆಗ್ತದೆ, ಅವರ ಮನಸ್ಸಿನಲ್ಲಿ ಭಾರಿ ದುಃಖ ಬರ್ತದೆ, ಅವರ ದೌರ್ಭಾಗ್ಯಕ್ಕೆ ಸರಿಸಾಟಿ ಇಲ್ಲ ಹಾಗೆ ಅಂತ. ಯಮನು ಅವರನ್ನ ಕುಂಬಿಪಾಕ ಎನ್ನುವ ನರಕದಲ್ಲಿ ಆಗ್ತಾನೆ ಅಂತ ಹೇಳ್ತಾನೆ. ಉದ್ಧವ, ಇದು ಸತ್ಯ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಆಗ ಉದ್ಧವ ಒಂದು ಪ್ರಶ್ನೆಯನ್ನು ಮಾಡ್ತಾನೆ.
ತುಳಸಿ ಪೂಜೆಯನ್ನ ಮಾಡುವುದರಲ್ಲಿ ನನಗೆ ಇಷ್ಟ ಇಲ್ಲ ಅಂದ್ರೆ, ಒಬ್ಬರಿಗೆ ಇಷ್ಟ ಇಲ್ಲ ಅಂದ್ರೆ ಅವರಿಗಾಗುವ ಗತಿ ಏನು? ಹಾಗೆ ಅಂದ್ರೆ ಅದಕ್ಕೆ ಪರಮಾತ್ಮ ಹೇಳ್ತಾನೆ, ತುಳಸಿ ಪೂಜೆಯನ್ನ ಮಾಡುವವರಿಗೆ ಎಲ್ಲ ಸೌಭಾಗ್ಯವೂ ಸಿಗ್ತದೆ, ಪುತ್ರ ಪೌತ್ರ ಮುಂತಾದ ಎಲ್ಲ ಸಂಪತ್ತುಗಳು ಸಿಗ್ತದೆ. ತುಳಸಿ ಮಿಶ್ರಿತವಾದ ವನಮಾಲೆಯನ್ನ ನಾನು ಧರಿಸಿದ್ದೇನೆ. ಚಂದ್ರಶೇಖರರಾದ ರುದ್ರದೇವರು ಕೂಡ ಆ ತುಳಸಿಯನ್ನ ರಕ್ಷಣೆ ಮಾಡುವ ಆ ಮನುಷ್ಯರನ್ನ ರಕ್ಷಣೆ ಮಾಡುವುದರಲ್ಲಿ ಹಿಂಜರಿಯೋದಿಲ್ಲ. ತುಳಸಿ ಪೂಜೆಯನ್ನು ಮಾಡುವವರು ವೈಕುಂಠವನ್ನೇ ಹೊಂದುತ್ತಾರೆ ಹಾಗೆ ಅಂತ. ಇಷ್ಟು ಅದ್ಭುತವಾದ ವಿಚಾರವನ್ನು ಹೇಳಿ ಪರಮಾತ್ಮ ಹೇಳ್ತಾನೆ, ತುಳಸಿಯನ್ನ ದಂಡ ಪ್ರಣಾಮ ನೋಡಿದ ಕೂಡಲೇ ಪ್ರಣಾಮ ಮಾಡುವವರು ನನ್ನ ಭಕ್ತರು, ಪರಿಹಾಸ ಮಾಡುವವರು ನನ್ನ ಶತ್ರು. ನಾನು ಅವರನ್ನ ನಿಶ್ಚಯವಾಗಿಯೂ ನಾಶ ಮಾಡ್ತೇನೆ, ಅವರ ವಂಶವನ್ನೇ ನಾನು ಸಂಹಾರ ಮಾಡ್ತೇನೆ. ಯಾರು ನನ್ನನ್ನು ತಿರಸ್ಕಾರ ಮಾಡಿದರೂ ಕೂಡ ನಾನು ಸಹನೆ ಮಾಡ್ತೇನೆ. ಆದರೆ ತುಳಸಿಯನ್ನ ನಿಂದೆ ಮಾಡುವವರನ್ನ ಖಂಡಿತ ನಾನು ಅವರ ವಂಶವನ್ನೇ ನಿರ್ಮೂಲ ಮಾಡ್ತೇನೆ ಹಾಗೆ ಅಂತ. ಅದರಿಂದ ಮೋಕ್ಷವನ್ನ ಪಡೆಯುವುದಕ್ಕೆ ತುಳಸಿ ಪೂಜೆಯನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲ ಹಾಗೆ ಅಂತ. ತುಳಸಿಯ ನಾಮಸ್ಮರಣೆ ಮಾಡಿ ಭಕ್ತರಾಗಬೇಕು, ಭಕ್ತಾಗ್ರಣಿ ಆಗಬೇಕು ಅಂತ ಅವರನ್ನ ನಾನು ರಕ್ಷಣೆ ಮಾಡ್ತೇನೆ ಹಾಗೆ ಅಂತ ಪರಮಾತ್ಮ ಹೇಳ್ತಾನೆ. ಇದು ಕೃಷ್ಣ ಮತ್ತು ಉದ್ಧವನ ಮಧ್ಯದಲ್ಲಿ ನಡೆದ ಒಂದು ಸಂವಾದ ಇದು. ಅದರಿಂದ ತುಳಸಿಯ ಮಹಿಮೆ ಅದು ಅದ್ಭುತವಾದದ್ದು ಅಂತ ಒಂದು. ಇದಾದ ಮೇಲೆ ಈ ಕಾರ್ತಿಕ ಮಾಸದಲ್ಲಿ ಆಗ್ನೇಯ ಪುರಾಣದಲ್ಲಿ ಮಾಂಡೂಕ ಉಪಾಖ್ಯಾನ ಅಂತ ಇದೆ. ಈ ವಿಚಾರವನ್ನ ಅಗಸ್ತ್ಯರು ಹರಿಶ್ಚಂದ್ರ ರಾಜನಿಗೆ ಹೇಳ್ತಾರೆ. ಹರಿಶ್ಚಂದ್ರ ನಾವು ನೋಡಿದೀವಲ್ವ, ವಿಶ್ವಾಮಿತ್ರರ ಆ ಒಂದು ಅಪ್ಪಣೆಯಂತೆ ಎಲ್ಲವನ್ನ ಬಿಟ್ಟು ನಾನಾ ವಿಧವಾದ ಕಷ್ಟಗಳನ್ನೆಲ್ಲ ಅನುಭವಿಸಿ ವಿಶ್ವಾಮಿತ್ರರ ಕೃಪೆಗೆ ಪಾತ್ರರಾದವರು ಹರಿಶ್ಚಂದ್ರ, ಸತ್ಯಮೂರ್ತಿ ಹಾಗೆ ಅಂತ. ಸತ್ಯ ಹರಿಶ್ಚಂದ್ರ ಅಂತಾನೆ ಪ್ರಸಿದ್ಧ. ಅವರಿಗೂ ಅಗಸ್ತ್ಯ ಋಷಿಗಳಿಗೂ ನಡೆದ ಸಂವಾದ ಇದು. ಅಗಸ್ತ್ಯರು ಹೇಳ್ತಾ, ನಾರದರು ಒಮ್ಮೆ ಪಾಂಡವರನ್ನ ಭೇಟಿಯಾಗ್ತಾರೆ. ಮಹಾಭಾರತ ಕಾಲದಲ್ಲಿ ನಾರದರು ಪಾಂಡವರನ್ನ ಭೇಟಿಯಾಗ್ತಾರೆ. ಆಗ ಧರ್ಮಪುತ್ರ ಅನೇಕ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ಅದಕ್ಕೆಲ್ಲ ನಾರದರು ಉತ್ತರ ಕೊಡ್ತಾ ನಾರದರು ಹೇಳ್ತಾರೆ, ನಾನು ಈಗ ಕಾರ್ತೀಕ ಮಾಸದಲ್ಲಿ ಸ್ನಾನ ಮಾಡುವುದರ ಮಹಿಮೆಯನ್ನು ನಾನು ಹೇಳ್ತೇನೆ, ಅದನ್ನ ನೀನು ಕೇಳು ಹಾಗೆ ಅಂತ. ಯಾವನೊಬ್ಬ ಕಾರ್ತೀಕ ಮಾಸದಲ್ಲಿ ನೆಲ್ಲಿ ಮರದ ನೆರಳಿನಲ್ಲಿ ಸ್ನಾನ ಮಾಡ್ತಾನೋ, ಅಂದ್ರೆ ನೀರನ್ನ ತೆಗೆದುಕೊಂಡು ಹೋಗಿ ನೆಲ್ಲಿ ಮರದ ನೆರಳಲ್ಲಿ ಇಟ್ಟು ಆ ನೆರಳಲ್ಲಿ ಸ್ನಾನ ಮಾಡ್ಬೇಕಂತ, ಅವನು ಉತ್ತಮ ಲೋಕಗಳನ್ನ ಹೊಂದುತ್ತಾನೆ ಹಾಗೆ ಅಂತ ಧರ್ಮಪುತ್ರ ಹೇಳ್ತಾನೆ. ಹಾಗಂತ ನಾರದರು ಹೇಳ್ತಾರೆ. ಆಗ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ಸ್ವಾಮಿ ಅದನ್ನ ವಿಸ್ತಾರವಾಗಿ ಹೇಳಿ ಹಾಗೆ ಅಂತ ಹೇಳಿದಾಗ ನಾರದರು ಒಂದು ಆಖ್ಯಾನವನ್ನು, ಒಂದು ಕಥೆಯನ್ನು ಹೇಳ್ತಾರೆ. ಹಿಂದೆ ವಿರಾಟ ದೇಶದಲ್ಲಿ ವಾಸ್ತುಹೋಮ ಅಂತ ಒಂದು ಅಗ್ರಹಾರ. ಆ ಅಗ್ರಹಾರದಲ್ಲಿ ವೇದಶಾಸ್ತ್ರ ಪುರಾಣಗಳನ್ನೆಲ್ಲ ಓದಿದ ಸದ್ಗುಣ ಸಂಪನ್ನರಾದ ಅನೇಕ ಬ್ರಾಹ್ಮಣೋತ್ತಮರು ಇದ್ದರು. ಅವರೆಲ್ಲರೂ ಕೂಡ ಕಾರ್ತೀಕ ಮಾಸದಲ್ಲಿ ಉಷಃಕಾಲದಲ್ಲಿ ಎದ್ದು ಅಲ್ಲಿದ್ದ ಒಂದು ಸರೋವರದಲ್ಲಿ ಸ್ನಾನ ಮಾಡಿ ಅಲ್ಲೇ ಆ ತೀರದಲ್ಲೇ ಒಂದು ನೆಲ್ಲಿ ಮರ ಇತ್ತು. ನೆಲ್ಲಿ ಮರದ ಕೆಳಗೆ ಜಪ ಮಾಡ್ತಾ ಇರೋರಂತೆ. ನೋಡಿ, ಈಗ ನೆಲ್ಲಿ ಮರಗಳನ್ನ ನೋಡೋದೇ ಕಷ್ಟ ಆಗಿಬಿಟ್ಟಿದೆ ಇಲ್ಲಿ. ಆದ್ರೆ ಅದು ಬೆಳೆಸಬೇಕು. ತುಳಸಿ ವನವನ್ನು ಮಾಡಬೇಕು, ನೆಲ್ಲಿ ಮರವನ್ನು ನಾವು ವಿಶೇಷವಾಗಿ ಬೆಳೆಸಬೇಕು ಹಾಗೆ ಅಂತ. ಅಲ್ಲಿ ಜಪ ಮಾಡಿ ಕಾರ್ತೀಕ ಮಾಸದ ಈ ಪುರಾಣ ಇದನ್ನ ಶ್ರವಣ ಮಾಡ್ತಾ ಇರ್ತಾರಂತೆ. ಆಗ ಒಂದು ಕಪ್ಪೆ ಬಂತಂತೆ. ಆ ಕಪ್ಪೆ ಅದಕ್ಕೆ ಭಾರಿ ಒಂದು ಕಾಗೆ ಅದನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇತ್ತು. ಆ ಕಾಗೆಗೆ ಭಾರಿ ಹಸಿವು, ಈ ಕಪ್ಪೆಯನ್ನು ತಿನ್ನಾನ ಅಂತ. ಅದು ಹೆದರ್ಕೊಂಡು
ಆ ಜಪ ಮಾಡ್ತಾ ಇದ್ದ ಒಂದು ಬ್ರಾಹ್ಮಣನ ಕಾಲಿಗೆ ತಾಕಿತ್ತು. ಜಿಗಿದಾಗ ಕಾಲಿಗೆ ತಾಕಿ ಕಾಲಿನ ಸ್ಪರ್ಶ ಆಗಿ ಆ ಸರೋವರದಲ್ಲಿ ಪ್ರವೇಶ ಮಾಡಿಬಿಡ್ತು ಕಪ್ಪೆ. ಅಲ್ಲಿ ಏನಾಯ್ತು, ಅಲ್ಲಿ ಒಂದು ನೀರ್ ಹಾವು ಅಂತಾರಲ್ಲ ಅದು ಇತ್ತು. ಅದು ಆ ಕಪ್ಪೆಯನ್ನ ನುಂಗಬೇಕು ಅಂತ ಪ್ರಯತ್ನ ಪಡ್ತಾ ಇತ್ತು. ಹೊರಗಡೆಯಿಂದ ಕಾಗೆ, ಅಲ್ಲಿ ಒಳಗೆ ನೀರ್ ಹಾವು ಸರೋವರದಲ್ಲಿ. ಅದನ್ನ ನೋಡಿ ಆ ಕಪ್ಪೆಗೆ ತುಂಬಾ ಶ್ರಾಂತವಾಯಿತು, ಮೊದಲೇ ಶ್ರಾಂತವಾಯಿತು. ಆ ಸರ್ಪವನ್ನು ನೋಡಿ ಮಾತಾಡಿತ್ತಂತೆ, ಮೂರ್ಖನೇ, ಯಾಕೆ ನನ್ನನ್ನು ಸಂಹಾರ ಮಾಡ್ತೀಯಾ? ಮೊದಲೇ ನಿಂದು ನೀಚ ಜನ್ಮ, ಸರ್ಪ ಜನ್ಮ ನಿಂದು, ನನ್ನನ್ನು ಯಾಕೆ ನೀ ಹಿಂಸೆ ಕೊಡ್ತೀಯಾ ಹಾಗೆ ಅಂತ. ಇದರಿಂದ ಜೀವ ಹಿಂಸೆ ಆಗೋದಿಲ್ಲವೇ ಹಾಗೆ ಅಂತ. ಅದರಿಂದ ಸಿಕ್ಕಿದ್ದರಲ್ಲಿ ಸಂತೋಷವಾಗಿ ಜೀವಹಿಂಸೆ ಮಾಡದೆ ನಿನಗೆ ಏನೇನು ಸಿಕ್ಕಿದೆಯೋ ಯೋಗ್ಯತೆಗೆ ತಕ್ಕಂತೆ ಪರಮಾತ್ಮ ಕೊಟ್ಟಿರ್ತಾನೆ, ಅದರಿಂದ ತೃಪ್ತಿಯಾಗಿ ಇರು, ಇನ್ನೊಬ್ಬರನ್ನು ಹಿಂಸೆ ಮಾಡ್ಲಿಕ್ಕೆ ಹೋಗಬೇಡ ಹಾಗೆ ಅಂತ. ನಾವಿಬ್ಬರೂ ಕೂಡ ಹಿಂದಿನ ಜನ್ಮದಲ್ಲಿ ಮಾಡಿದ ಹೀನಾಯವಾದ ಪಾಪ, ಅದರಿಂದ ಇಂಥ ಹೀನವಾದ ಜನ್ಮಗಳನ್ನ ನಾವು ಪಡೆದಿದ್ದೀವಿ. ಅದನ್ನ ನೀನು ಚಿಂತನೆ ಮಾಡದೆ ಮತ್ತೆ ಮತ್ತೆ ನನ್ನನ್ನು ಕೊಲ್ಲಬೇಕು ಅಂತ ನೀನು ಪ್ರಯತ್ನ ಪಡ್ತಾ ಇದೆಯಲ್ಲ ಅಂತ ಚೆನ್ನಾಗಿ ಕೇಳಿತ್ತು ಆ ಕಪ್ಪೆ. ಸರ್ಪವು ಕೂಡ ಹೆದರ್ಬಿಟ್ಟು ಆ ಕಪ್ಪೆಯನ್ನ ಹೊರಗೆ ಹಾಕ್ಬಿಡ್ತಂತೆ. ಬಾಯಿ ಒಳಗೆ ಇಟ್ಕೊಂಡಿತ್ತು, ಹೊರಗೆ ಹಾಕ್ಬಿಡ್ತು ಕಪ್ಪೆಯನ್ನು. ಮಾಡಿಬಿಟ್ಟು ಆ ಕಪ್ಪೆಯನ್ನು ಕೇಳಿತ್ತಂತೆ, ಮಹಾನುಭಾವ, ನಾನು ಮಾಡಿದ ತಪ್ಪನ್ನ ಕ್ಷಮಿಸು, ನಮ್ಮ ಇಬ್ಬರ ಪೂರ್ವ ಜನ್ಮದ ವೃತ್ತಾಂತವನ್ನ ಹೇಳು ಹಾಗೆ ಅಂತ ಪ್ರಾರ್ಥನೆ ಮಾಡಿದಾಗ ಆ ಮಂಡೂಕ, ಆ ಕಪ್ಪೆ ಹೇಳಿತಂತೆ, ಸರ್ಪ, ಮೂರ್ಖರನ್ನು, ಪರಹಿಂಸೆ ಮಾಡುವವರನ್ನು, ಮೋಸ ಮಾಡುವವರನ್ನು, ಸರ್ಪಗಳನ್ನು ಕೂಡ ಎಂದಿಗೂ ನಾವು ನಂಬಬಾರದು. ಯಾಕೆ, ಯಾವಾಗ ಏನ್ ಮಾಡ್ತಾರೋ ಗೊತ್ತಿಲ್ಲ. ನೀನು ವಿಷಭರಿತವಾದ ಹಾವು, ಅದರಿಂದ ನಿನ್ನನ್ನು ನಂಬಿ ನಾನು ಏನೋ ಮಾಡ್ಲಿಕ್ಕೆ ಹೋಗೋದಿಲ್ಲ ಹಾಗೆ ಅಂತ ಹೇಳಿತಂತೆ. ಅದಕ್ಕೆ ಆ ಸರ್ಪ ಹೇಳಿತಂತೆ, ಹೌದು, ಸಾಮಾನ್ಯವಾಗಿ ನಾನು ಹಾಗೆ, ಆದರೂ ಕೂಡ ಸಾಧುವಾದ ನಿನ್ನ ಜೊತೆಗೆ ಸಹವಾಸ ಮಾಡಿ ನಾನೀಗ ಪರಿಶುದ್ಧನಾಗಿದ್ದೇನೆ, ಅದರಿಂದ ನಾನು ನಿನ್ನ ಏನು ಮಾಡೋದಿಲ್ಲ, ನನ್ನನ್ನು ನಂಬಿ ಹೇಳು ಹಾಗೆ ಅಂತ ಆ ಸರ್ಪ ಹೇಳಿದಾಗ ಆ ಸರ್ಪ ಕೇಳಿತಂತೆ, ಹಿಂದಿನ ಜನ್ಮದಲ್ಲಿ ನಾನೇನು ಪಾಪ ಮಾಡಿದೆ, ಯಾವ ಪುಣ್ಯದಿಂದ ನನಗೆ ಪೂರ್ವ ಜನ್ಮದ ಜ್ಞಾನ ಬಂದಿದೆ, ಅದನ್ನೆಲ್ಲ ನನಗೆ ಈ ಹಾವಿನ ರೂಪ ಯಾಕೆ ಬಂತು, ನಿನಗೆ ಯಾಕೆ ಇದೆಲ್ಲ ನೆನಪಿದೆ, ಅದನ್ನೆಲ್ಲ ಕೇಳಿತಂತೆ. ಅದಕ್ಕೆ ಆ ಕಪ್ಪೆ ಹೇಳಿತಂತೆ, ನಾನು ಅಂದ್ರೆ ತನ್ನ ಕಥೆಯನ್ನು ಹೇಳಿತಂತೆ, ತಾನು ಕಾಂಚೀಪುರದಲ್ಲಿ ಮಹಾಪಂಡಿತ ಅಂತ, ವೇದಶಾಸ್ತ್ರ ಪಂಡಿತರಾಗಿ ಶ್ರುತಿ ಸ್ಮೃತಿ ಎಲ್ಲವನ್ನು ಕೂಡ ಬೇರೆ ಶಿಷ್ಯರಿಗೆ ಉಪದೇಶ ಮಾಡ್ತಾ ಉಪನ್ಯಾಸದಲ್ಲಿ ಕಾಲ ಕಳೀತಾ ನಾನಿದ್ದೆ. ಉಪನ್ಯಾಸ ಮಾಡುವ ಸಂದರ್ಭದಲ್ಲಿ ಯಾರು ಶ್ರೋತೃಗಳಿದ್ದಾರೆ ಅವ್ರ ಜೊತೆಗೆ ಅವ್ರನ್ನೆಲ್ಲ ಕೋಪ ಮಾಡ್ತಾ, ಧಿಕ್ಕಾರ ಮಾಡ್ತಾ, ಆ ತರ ಇದ್ದೆ ನಾನು. ದ್ರವ್ಯ ಆಸೆ, ಅಂದ್ರೆ ದುಡ್ಡು ಕೊಡ್ತಾರೆ ಹಾಗೆಂಬ ಒಂದು ಆಸೆಯಿಂದ ಬ್ರಾಹ್ಮಣರಿಗೆ ಸೇರಬೇಕಾದ ಧನ ಎಲ್ಲವನ್ನು ಕೂಡ ನಾನೇ ಅಪಹಾರ ಮಾಡಿ, ದುರಾಚಾರ ಉಳ್ಳವನಾಗಿ, ಸ್ತ್ರೀಲೋಲನಾಗಿ ಇದ್ದು, ವಿದ್ಯಾಗರ್ವ ಉಳ್ಳವನಾಗಿದ್ದು, ಅಸದ್ವ್ಯಾಪಾರ ಉಳ್ಳವನಾಗಿ ಬ್ರಾಹ್ಮಣ ವಂಶದಲ್ಲಿ ನಾನು ಇದ್ದೆ. ಆಗ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ, ಆ ಊರಿನವರೆಲ್ಲ ಸೇರಿ ನನಗೆ ಮಾಘ ಮಾಸದ ಮಾಹಾತ್ಮ್ಯವನ್ನ ಹೇಳಿ ಅಂತ ಪ್ರಾರ್ಥನೆ ಮಾಡಿದರಂತೆ. ಮಾಘ ಮಾಸ ಮಾಹಾತ್ಮ್ಯವನ್ನ ಹೇಳಿ ಹಾಗೆ ಅಂತ. ನೋಡಿ, ಆಕಾಮಾವೈ ವಿಶೇಷ, ಮಾಘ ಮಾಸದ ಮಾಹಾತ್ಮ್ಯವನ್ನು ಹೇಳಿ ಅಂತ ಪ್ರಾರ್ಥನೆ ಮಾಡಿದಾಗ ನಾನು ಆ ರೀತಿಯಾಗಿ ಹೇಳಿ ಆ ವಿಚಾರವನ್ನೆಲ್ಲ ತಿಳಿಸಿ, ನನಗೆ ಅವರು ಅನೇಕ ವಸ್ತುಗಳನ್ನೆಲ್ಲ, ಬೆಳೆ ಬಾಳುವ ವಸ್ತುಗಳನ್ನೆಲ್ಲ ದಾನ ಮಾಡಿದರು ನನಗೆ. ನಾನು ಅದನ್ನ ಯಾರಿಗೂ ಕೊಡದೆ, ನನ್ನ ಹೆಂಡತಿ ಮಕ್ಕಳು ಅವರೆಲ್ಲರಿಗೂ ಕೊಟ್ಟು ನಾನು ಅದನ್ನ ನಾನೇ ಅನುಭವಿಸಿದೆ ಹೊರತು ಯಾರಿಗೂ ಅದನ್ನ ಕೊಟ್ಟಿಲ್ಲ. ನನಗೆ ದಾನವಾಗಿ ಬಂದ ರೇಷ್ಮೆ ವಸ್ತ್ರಗಳನ್ನ ನನ್ನ ಮಡದಿಗೂ, ಉಂಗುರ ಬಂತು, ಬಂಗಾರದ ಉಂಗುರ, ಅದನ್ನ ನನ್ನ ಮಗನಿಗೂ, ನನ್ನ ಅತ್ತೆ ಮಾವ ಇನ್ನು ಬೇರೆ ವಸ್ತ್ರಗಳು ಅದನ್ನೆಲ್ಲ ಅತ್ತೆ ಮಾವಂದಿರಿಗೂ,
ವಸ್ತ್ರಗಳನ್ನ ಮಾವಂದಿರಿಗೂ, ಕುಂಡಲಗಳು ಅದು ನನ್ನ ಮೈಥುನನಿಗೂ, ಇನ್ನು ಅನೇಕ ವಸ್ತ್ರಗಳು ಮುಂತಾದವುಗಳನ್ನೆಲ್ಲ ನನ್ನ ಮಗಳಿಗೂ ಕೊಟ್ಟು ಅವರೆಲ್ಲ ಸಂತೋಷ ಪಡುವುದನ್ನು ನೋಡಿ ನಾನು ಸಂತೋಷ ಪಡ್ತಾ ಇದ್ದೆ. ನನಗೆ ಭಾರಿ ಗರ್ವ ಬೇರೆ ಬಂದಿತ್ತು. ಒಬ್ಬ ನನ್ನ ಹತ್ರ ಬಂದು ಯಾಚನೆ ಮಾಡಿದನಂತೆ, ನನಗೆ ಉಡೋದಕ್ಕೆ ಬಟ್ಟೆ ಇಲ್ಲ, ನನಗೆ ಕೊಡು ಹಾಗೆ ಅಂತ. ಇಷ್ಟು ವಸ್ತ್ರ ಇದ್ದ ಕಾಲದಲ್ಲೂ ಕೂಡ ನಾನು ಅವನಿಗೆ ವಸ್ತ್ರ ಕೊಟ್ಟಿಲ್ಲ, ಕೊಡ್ಲಿಕ್ಕಾಗೋದಿಲ್ಲ ಅಂತ ನಾನು ಅವನ್ನ ಓಡಿಸ್ಬಿಟ್ಟೆ. ಮೇಲ್ನೋಟಕ್ಕೆ ನಾನು ಎಂತವ ಮಹಾ ಮೇಧಾವಿ ಪಂಡಿತ, ಆದರೆ ಭಾರಿ ಶುದ್ಧನಂತೆ ನಾನು. ಆದರೆ ಒಳಗೆ ಇದು ವೇಷ ಅಷ್ಟೆ. ಒಳಗೆ ನನಗೆ ಇನ್ನೊಬ್ಬರ ಪದಾರ್ಥಗಳನ್ನ ಹೇಗೆ ತೆಗೆದುಕೊಳ್ಳೋದು, ನನ್ನ ಕುಟುಂಬವನ್ನ ಹೇಗೆ ರಕ್ಷಣೆ ಮಾಡೋದು, ಈ ರೀತಿಯಾಗಿಯೇ ನನ್ನ ಚಿಂತನೆ ಇತ್ತು. ನನಗೂ ವಯಸ್ಸಾಗ್ತಾ ಒಂದು ವ್ಯಾಧಿಯಿಂದ ನಾನು ಪೀಡಿತನಾಗಿ ರೋಗಗ್ರಸ್ತನಾಗಿ, ನನ್ನ ಮಕ್ಕಳೆಲ್ಲ ಪುತ್ರರೆಲ್ಲ ನನ್ನ ಪಕ್ಕದಲ್ಲೇ ಕುಳಿತು ನನ್ನನ್ನ ನೋಡಿ ಕೇಳ್ತಾರೆ, ತಂದೆಯೇ ನೀವೇನು ನಿಮಗೆ ಇದ್ದ ಅಹಂಕಾರದಿಂದ ಭಕ್ತಿ ಶ್ರದ್ಧೆಯಿಂದ ಪುರಾಣ ಪಠನವನ್ನ ಮಾಡದೆ ವೇಷ ಹಾಕಿ ಧನಧಾನ್ಯಗಳನ್ನೆಲ್ಲ ಸಂಪಾದನೆ ಮಾಡಿ ನಮ್ಮನ್ನ ರಕ್ಷಣೆ ಮಾಡಿದ್ರಿ, ಏನು ಉಪಯೋಗ ಬಂತು ಇದರಿಂದ? ನಿಜವಾಗ್ಲೂ ಯೋಚನೆ ಮಾಡಿದಾಗ ನಾವ್ಯಾರು, ನೀವ್ಯಾರು, ಯಾರು ಶತ್ರುಗಳು, ಯಾರು ಬಂಧುಗಳು? ನಾವು ಸಂಪಾದನೆ ಮಾಡಿದ ಪದಾರ್ಥಗಳು ನಮ್ಮ ಜೊತೆಗೆ ಬರುತ್ತದ? ನಾವು ಮಾಡಿದ ಕರ್ಮಗಳು ತಾನೇ ನಮ್ಮ ಜೊತೆಗೆ ಬರೋದು. ಅದರಿಂದ ಇದನ್ನೆಲ್ಲ ನೀನು ಯೋಚನೆ ಮಾಡಬೇಕಾಗಿತ್ತು ಹಾಗೆ ಅಂತ ಮಕ್ಕಳೇ ತಂದೆಗೆ ಬುದ್ಧಿವಾದವನ್ನು ಹೇಳಿ, ನೀನು ಹೇಳಿದ ಪುರಾಣ ಪುಣ್ಯ ಶ್ಲೋಕಗಳು ಅನೇಕ ಇದೆ, ಅದರಲ್ಲಿ ಒಂದನ್ನಾದರೂ ಶ್ಲೋಕವನ್ನಾದರೂ ನೀನು ಹೇಳಿ. ಈಗ ನೀನು ಸಂಪಾದನೆ ಮಾಡಿದ ದ್ರವ್ಯಗಳು ಯಾವುದು ಇದೆಯೋ ಅದರಲ್ಲಿ ಸ್ವಲ್ಪವನ್ನಾದರೂ ಬಡ ಬ್ರಾಹ್ಮಣರಿಗೆ ಕೊಟ್ಟು, ಬಡವರಿಗೆ ಕೊಟ್ಟು ನೀನು ಉಪಕಾರ ಮಾಡು ಹಾಗೆ ಅಂತ. ನಿನ್ನೇನು ಪ್ರಾಣ ಹೋಗ್ಲಿಕ್ಕಿದೆ, ನಾವು ಯಾರು ಕೂಡ ನಿಮ್ಮನ್ನ ಏನು ಉಪಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಅದರಿಂದ ಈ ಕುಟುಂಬದ ಮೇಲೆ ಇರತಕ್ಕ ಈ ವ್ಯಾಮೋಹ ಇದನ್ನೆಲ್ಲ ಬಿಟ್ಟು ಶ್ರೀಮನ್ನಾರಾಯಣನನ್ನ ಪೂಜೆ ಮಾಡಿ ವೈಕುಂಠಕ್ಕೆ ಹೋಗುವ ದಾರಿಯನ್ನ ನೀನು ಈಗಲಾದರೂ ಹುಡುಕು ಹಾಗೆ ಅಂತ ಹೇಳ್ತಾ ಮಕ್ಕಳು ಇಷ್ಟು ಮಾತನ್ನ ಹೇಳಿದ್ರು. ಇನ್ನೊಂದು ಕಡೆ ಪತಿವ್ರತೆಯಾದ ಆ ಮಡದಿ ಅವಳು ಕೈಯಲ್ಲಿ 1000 ಹೊನ್ನುಗಳನ್ನ ಹಿಡ್ಕೊಂಡು ಬಂದು, ಪ್ರಾಣವಲ್ಲವ ಇದೋ ನೋಡು ನೀನು ಸಂಪಾದನೆ ಮಾಡಿದ ದ್ರವ್ಯಗಳು, ನಿನಗೆ ಇಷ್ಟ ಬಂದಂಗೆ ಯಾರಿಗೆ ಬೇಕೋ ಇದನ್ನು ಕೊಡು, ದಾನ ಮಾಡು, ನಾವು ಮಾಡುವ ದಾನವೇ ನಮ್ಮನ್ನ ಕಾಪಾಡೋದು ಹಾಗೆ ಅಂತ ನಮ್ಮ ಮೇಲೆ ಇರತಕ್ಕ ಮೋಹವನ್ನ ಬಿಟ್ಟು ಪರಮಾತ್ಮನನ್ನ ಪೂಜೆ ಮಾಡು, ಎಲ್ಲರಲ್ಲೂ ದೇವರನ್ನ ಕಾಣು ಹಾಗೆ ಅಂತ ನೀನು ವೈಕುಂಠಕ್ಕೆ ಹೋಗೋದಕ್ಕೆ ಗೋದಾನ, ಶಾಲಿಗ್ರಾಮ ದಾನ, ಭೂದಾನ, ಗ್ರಹದಾನ ಎಲ್ಲವನ್ನು ಕೂಡ ಮಾಡು ಹಾಗೆ ಅಂತ ಆ ಹೆಂಡತಿಯಾದವಳು ಹೇಳ್ತಾಳೆ. ಯಾಕೆ? ಅರ್ಥ ಗೃಹೇ ನಿವರ್ತಂತೆ ಸ್ಮಶಾನೆ ಮಿತ್ರ ಬಾಂಧವಾಃ ಸುಕೃತಂ ದುಷ್ಕೃತಂ ಚೈವ ಗಚ್ಚಂತಂ ಅನುಗಚ್ಚತಿ. ಅಂದ್ರೆ ದಾನವನ್ನ ಮಾಡದೆ ನಾವು ಸಂಪಾದನೆ ಮಾಡಿಟ್ಟಿದ್ದ ಹಣ ನಾವು ಲೋಕಾಂತರ ಹೋಗುವಾಗ, ಅಂದ್ರೆ ನಾವು ದೇಹ ಬಿಟ್ಟು ಪ್ರಾಣ ಬಿಡುವಾಗ ಆ ಸಂಪತ್ತು ಏನ್ ಮಾಡ್ತದೆ, ನಮ್ಮ ಮನೆಯಲ್ಲೇ ಇರ್ತದೆ ಅಷ್ಟೆ, ನಮ್ಮ ಜೊತೆಗೆ ಬರೋದಿಲ್ಲ. ನಾವು ಸಂಪಾದನೆ ಮಾಡಿದ ಕೂಡಿಟ್ಟ ಹಣ ಎಲ್ಲವೂ ಕೂಡ ಮನೆಯಲ್ಲೇ ಇರ್ತದೆ. ಇನ್ನು ನಮ್ಮ ಮಿತ್ರ, ಆ ಶ್ಲೋಕದ ಅಭಿಪ್ರಾಯ ಇದು, ನಮ್ಮ ಬಂಧು ಬಾಂಧವರು ಎಲ್ಲಿ ಬರ್ತಾರೆ? ಸ್ಮಶಾನದ ತನಕ ಬರ್ತಾರೆ ಅಷ್ಟೆ. ತದನಂತರ ಅವರು ನಿಂತೋಗ್ಬಿಡ್ತಾರೆ. ಮತ್ತೆ ನಮ್ಮ ಜೊತೆಗೆ ಬರೋದು ಯಾವುದು? ಪಾಪ ಪುಣ್ಯ ಎರಡು ಮಾತ್ರ ನಮ್ಮನ್ನ ಹಿಂಬಾಲಿಸ್ಕೊಂಡು ಬರ್ತದೆ. ಸಂಪಾದನೆ ಮಾಡಿದ್ದೆಲ್ಲ ಮನೆಯ ತನಕ ಮನೆಯಲ್ಲೇ ಇರ್ತದೆ, ನಮ್ಮ ಜೊತೆಗೆ ಬರೋದೇ ಇಲ್ಲ. ಬಂಧು ಬಾಂಧವರು ಸ್ಮಶಾನದ ತನಕ ಬರ್ತಾರೆ ಅಷ್ಟೆ, ಆದರೆ ನಮ್ಮ ಜೊತೆಗೆ ಯಾರು ಶಾಶ್ವತ ಬರೋದಿಲ್ಲ. ಬರೋದು ಎರಡೇ, ಒಂದು ಪುಣ್ಯ, ಒಂದು ಪಾಪ. ಅದರಿಂದ ನಾವು ಚೆನ್ನಾಗಿರುವಾಗಲೇ ಏನ್ ಮಾಡಬೇಕು? ದಾನ ಧರ್ಮವನ್ನ ಮಾಡಿ ಪರಮಾತ್ಮನ ಪೂಜೆಯನ್ನ ನಾವು ಮಾಡಬೇಕು. ಆಗ ಯಮಭಟರಾಗಲಿ ನಮ್ಮನ್ನ ಬರೋದಿಲ್ಲ. ಇಲ್ಲದಿದ್ರೆ ಕಾಗೆಗಳಂತೆ ನಮ್ಮ ಪ್ರಾಣವನ್ನ ತೆಗೆದುಕೊಂಡು ಹೋಗೋದಕ್ಕೆ ಅವರು ಕಾಯ್ತಾ ಇರ್ತಾರೆ, ಯಾವ ನರಕದಲ್ಲಿ ಹೋಗಿ ಏನ್ ಮಾಡಬೇಕೋ ಏನೋ ಹಾಗೆ ಅಂತ ಇಷ್ಟು ಹೇಳ್ತಾರೆ. ಆ ಹೆಂಡತಿ ಹೇಳುವ ಮಾತು ಇದೆಲ್ಲ. ಪುತ್ರ ಮಿತ್ರ ಬಂಧುಗಳು ಎಲ್ಲವೂ ಕೂಡ ಸ್ಮಶಾನದ ತನಕ ಬರ್ತಾರೆ ಅಷ್ಟೆ.
ನಾನು ಅಂದ್ರೆ ನಿಮ್ಮ ಹೆಂಡತಿಯಾದ ನಾನು ಬಾಗಿಲು ತನಕ ಬರ್ತೇನೆ ಅಷ್ಟೇ, ಬಾಗಿಲು ದಾಟಿ ನಾನು ಬರೋದಿಲ್ಲ. ಅದರಿಂದ ನಮ್ಮ ಮೇಲೆ ಇರುವ ಆ ಮೋಹವನ್ನ ಬಿಟ್ಟು ಇನ್ನಾದರೂ ನೀವು ದಾನ ಧರ್ಮವನ್ನು ಮಾಡಿ ಹಾಗೆ ಅಂತ ದೃಢಗಾತ್ರವಾಗಿ ಶರೀರ ಇರುವಾಗಲೇ ಇಂಥ ಕಾರ್ಯಗಳನ್ನ ಮಾಡಬೇಕು ಅಂತ ಒಳ್ಳೆಯ ಮಾತುಗಳನ್ನ ಹೇಳಿಲ್ಲಂತೆ. ಆದರೆ ನಾನು ಅವ್ರು ಯಾರು ಹೇಳಿದ ಮಾತಿಗೂ ನಾನು ಗಣನೆಗೆ ತೆಗೆದುಕೊಂಡಿಲ್ಲ. ನಾನು ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹೋಗ್ಲಿಕ್ಕಿತ್ತೇನಿಲ್ಲ, ಅವರನ್ನ ರಕ್ಷಣೆ ಮಾಡುವವರು ಯಾರು ಇರೋದಿಲ್ಲಲ್ಲ, ಅವ್ರನ್ನ ಯಾರು ಕಾಪಾಡಾರು, ಈ ಸಂಪತ್ತನ್ನೆಲ್ಲ ಯಾರು ಕಾಪಾಡಾರು, ಏನಾಗುತ್ತದೋ ಏನೋ ಹಾಗೆ ಅಂತ ನಾನು ಯಾವ ಮಾರ್ಗ ಮುಂದೆ ಹೋಗಬೇಕು ಅಂತ ಒಂದು ಚಿಂತೆ ನನಗಿಲ್ಲ. ನನಗಿದ್ದದೆಲ್ಲ ಆ ಸಂಪತ್ತಿನ ಮೇಲೆ ಚಿಂತೆ, ನನ್ನ ಕುಟುಂಬದ ಮೇಲೆ ಚಿಂತೆ. ಈ ರೀತಿಯಾಗಿ ನಾನು ದುಃಖ ಪಡ್ತಾ ನಾನು ಪ್ರಾಣವನ್ನ ಬಿಟ್ಟೆ ಹಾಗೆ ಅಂತ ಆ ಕಪ್ಪೆ ಹೇಳ್ತಾ ಇದೆ. ಹಾಗೆ ಯಮಭಟರು ಬಂದು ನನ್ನನ್ನ ಕರೆದುಕೊಂಡು ಹೋಗಿ ಪ್ರಾಣ ಹಿಂಸೆ ಕೊಟ್ಟು ನಾನಾ ವಿಧ ನರಕದಲ್ಲಿ ನನ್ನನ್ನು ಹಾಕಿ 7 ಮನ್ವಂತರ ಕಾಲ ನರಕವನ್ನು ಅನುಭವಿಸಿ ತದನಂತರ ಅನೇಕ ಹುಳ ಜನ್ಮದಲ್ಲಿ ಬಂದು 100 ಜನ್ಮ ಕಾಗೆಯಾಗಿ ಹುಟ್ಟಿ 10 ಜನ್ಮ ಹಂದಿಯಾಗಿ 5 ಜನ್ಮ ಹದ್ದು ಪಕ್ಷಿ ಇದೆಲ್ಲ ಅದಾಗಿ ಹುಟ್ಟಿ 7 ಜನ್ಮ ನರಿಯಾಗಿ 4 ಜನ್ಮ ಕಪ್ಪೆಯಾಗಿ ನಾನು ಹುಟ್ಟಿದೆ. ಇದು ನನ್ನ 4ನೇ ಜನ್ಮ. ಕಪ್ಪೆಯಾಗಿ ಹುಟ್ಟಿದಾಗ ನನ್ನದು 4ನೇ ಜನ್ಮ ಹಾಗೆ ಅಂತ. ಈಗ ಕಾರ್ತೀಕ ಮಾಸದಲ್ಲಿ ಆ ಬ್ರಾಹ್ಮಣ ಇದ್ದಾರೆ ನೋಡಿ, ನಾನು ಕಾಗೆಗೆ ಹೆದರ್ಕೊಂಡು ನಾನು ಬರ್ತಾ ಇದ್ದೆ. ಆಗ ಬರುವಾಗ ಆ ನೆಲ್ಲಿ ಮರದ ನೆರಳಲ್ಲಿ ಪಠಣ ಮಾಡ್ತಾ ಇದ್ದ ಆ ಬ್ರಾಹ್ಮಣರ ಪಾದ ಸ್ಪರ್ಶ ಮಾಡಿ ನಾನು ಈ ಜಲದಲ್ಲಿ ಬಿದ್ದಿದ್ದೆ. ಅದರಿಂದ ನನ್ನ ಪಾಪ ಎಲ್ಲ ಪರಿಹಾರ ಆಯಿತು. ಇನ್ನು ನಾನು ಸ್ವರ್ಗಕ್ಕೆ ಹೋಗಿ ವಿಷ್ಣು ಭಕ್ತನಾಗಿ ಭೂಲೋಕದಲ್ಲಿ ಮತ್ತೆ ಹುಟ್ಟಿ ವೈಕುಂಠವನ್ನು ನಾನು ಸೇರ್ಲಿಕ್ಕೆ ಹೋಗ್ತೇನೆ ಹಾಗೆ ಅಂತ ಆ ಮಂಡೂಕ ಅದರ ವಿಚಾರವನ್ನ ಹೇಳಿತು. ಇನ್ನು ಆ ಸರ್ಪ ಅದರ ವಿಚಾರ ಹೇಳಿತು. ಸರ್ಪ, ನೀನು ಯಾರು ಅಂದ್ರೆ ಕಾಂಚೀಪುರದಲ್ಲಿ ಒಂದು ವೈಶ್ಯನಾಗಿ ಇದ್ದಿ. ಕಾರ್ತೀಕ ಮಾಸದಲ್ಲಿ ಕ್ಷೀರ ನದಿಯಲ್ಲಿ ಸ್ನಾನ ಮಾಡಿ ನನ್ನಲ್ಲಿ ಪುರಾಣ ಶ್ರವಣ ಮಾಡ್ತಾ ಇದ್ದಿ. ಮಾಡಿ ಕೊನೆ ತನಕ ನನಗೆ ದಕ್ಷಿಣೆನೇ ಕೊಟ್ಟಿಲ್ಲ. ನೀನು ದಕ್ಷಿಣೆ ಕೊಡದೇನೆ ನೀನು ಹೋಗ್ಬಿಟ್ಟು, ಅದರಿಂದ ನೀನು ಅನೇಕ ನೀಚ ಜನ್ಮಗಳನ್ನ ಪಡೆದು ಒಂದು ಬೇಟೆಗಾರನಾಗಿ ಹುಟ್ಟಿ ಒಂದು ಆನೆಯಿಂದ ಹಿಂಬಾಲಿಸಿಕೊಂಡು ಒಂದು ಸೋಮವಾರ, ಕಾರ್ತೀಕ ಸೋಮವಾರ ಅದು, ಅವತ್ತು ನದಿ ತೀರದಲ್ಲಿ ಇದ್ದ ಒಂದು ನೆಲ್ಲಿಬುಡದ ಕೆಳಗೆ ಎಲ್ಲರೂ ಕೂಡ ಶಿವಾಲಯದಲ್ಲಿ ಇದ್ದು ನೀನು ಪ್ರಾಣವನ್ನ ಬಿಟ್ಟಿ ಹಾಗೆ ಅಂತ. ಶಿವಾಲಯದ ಸಮೀಪದಲ್ಲಿ ಹೋಗಿ ತುಂಬಾ ಆಯಾಸದಿಂದ ನೀನು ಪ್ರಾಣವನ್ನ ಬಿಟ್ಟಿ. ಅದರ ವಶದಿಂದ ನೀನು ಶಿವ ಸಾಯುಜ್ಯವನ್ನ ನೀನು ಪಡೀಲಿಕ್ಕಿದ್ದಿ ಹಾಗೆ ಅಂತ. ಅದರಿಂದ ನೀನು ಈ ರೀತಿಯಾಗಿ ನೀನು ಬದುಕಿದವ. ಈಗ ನಿನಗೆ ಸರ್ಪ ಜನ್ಮ ಬಂದಿದೆ. ಹಿಂದಿನ ಜನ್ಮದಲ್ಲಿ ನೀನು ಆ ರೀತಿಯಾಗಿ ಇದ್ದಿ, ಮುಂದೆ ನೀನು ಶಿವ ಸಾಯುಜ್ಯವನ್ನ ನೀನು ಹೊಂದ್ತಿ ಹಾಗೆ ಅಂತ. ಶಿವನ ಲೋಕಕ್ಕೆ ಹೋಗ್ಲಿಕ್ಕಿದ್ದಿ ಹಾಗೆ. ಅದರಿಂದ ಪರಹಿಂಸೆ ಮಾಡಬೇಡ ಹಾಗೆ ಅಂತ ಹೇಳಿ ಆ ಕಪ್ಪೆಯು ಪ್ರಾಣವನ್ನ ಬಿಟ್ಟಿತ್ತು. ವಿಮಾನದಲ್ಲಿ ಒಂದು ದಿವ್ಯ ಪುರುಷನಾಗಿ ಸ್ವರ್ಗಲೋಕಕ್ಕೆ ಹೋಯಿತು ಅಂತ ನಾರದರು ಈ ವೃತ್ತಾಂತವನ್ನ ಹೇಳ್ತಾರೆ. ಈ ವಿಚಾರವನ್ನ ಕೇಳಿ ಧರ್ಮರಾಜ ನಾರದರು ಹೇಳಿದ ಆ ಮಂಡೂಕ ಉಪಾಖ್ಯಾನವನ್ನ ಕೇಳಿ ಆನಂದ ಭರಿತರಾಗಿ ಮತ್ತೆ ನಾರದರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾರದರೇ, ಎಲ್ಲಾ ಮಾಸದಲ್ಲೂ ಕೂಡ ಕಾರ್ತೀಕ ಮಾಸ ಶ್ರೇಷ್ಠ, ಅದೇ ತರ ಎಲ್ಲಾ ವಾರದಲ್ಲೂ ಸೋಮವಾರ ಶ್ರೇಷ್ಠ. ಅದರಲ್ಲೂ ಕೂಡ ಈ ಕಾರ್ತೀಕ ಮಾಸದಲ್ಲಿ ಸೋಮವಾರ ನೋಡಿ, ಇವತ್ತು ಕಾರ್ತೀಕ ಸೋಮವಾರ, ಕೊನೆಯ ಸೋಮವಾರ ಅಂತ ಭಾರಿ ವಿಶೇಷ. ಈ ಸೋಮವಾರ ವ್ರತವನ್ನ ಚೆನ್ನಾಗಿ ಆಚರಣೆ ಮಾಡಿ ಅದರಿಂದ ಸದ್ಗತಿಯನ್ನ ಹೊಂದಿದವರು ಯಾರಾದ್ರೂ ಇದ್ರೆ ಆ ದೃಷ್ಟಾಂತವನ್ನ ನನಗೆ ತಿಳಿಸ್ರಿ ಹಾಗೆ ಅಂತ ನಾರದರನ್ನ ಪ್ರಾರ್ಥನೆ ಮಾಡಿದಾಗ ನಾರದರು ಹೇಳಿದರಂತೆ, ಧರ್ಮನಂದನ, ಎಲ್ಲ ಮಾಸದಲ್ಲೂ ಶ್ರೇಷ್ಠ ಕಾರ್ತೀಕ ಮಾಸ, ಅದೇ ತರ ಎಲ್ಲ ವಾರದಲ್ಲೂ ಶ್ರೇಷ್ಠ ಸೋಮವಾರ ಉತ್ತಮವಾದದ್ದು ಹಾಗೆ ಅಂತ. ಕಾರ್ತೀಕ ಮಾಸ 30 ದಿವಸವೂ ಕೂಡ ಪಿತೃದಿನಗಳಿಗೆ ಸಮವಾದದ್ದು, ಅಂದರೆ ಪರ್ವಕಾಲ ಇದ್ದ ಹಾಗೆ. ಆ ದಿವಸಗಳಲ್ಲಿ ಪರಮಾತ್ಮನಿಗೆ, ವಿಷ್ಣುವಿಗೆ ದೀಪಾರಾಧನೆ, ಷೋಡಶೋಪಚಾರ ಪೂಜೆ ಇದನ್ನೆಲ್ಲ ಮಾಡಿದರೆ, ದೀಪೋತ್ಸವ ವಿಶೇಷವಾಗಿ ಮಾಡಿದರೆ
ಪಿತೃಗಳು ನರಕವಾಸಿಗಳಾಗಿದ್ರೂ ಕೂಡ ಅವರು ಸ್ವರ್ಗವನ್ನು ಹೊಂದುತ್ತಾರೆ ಹಾಗೆ ಅಂತ. ಸೋಮವಾರ ಶಿವನ ಸನ್ನಿಧಾನದಲ್ಲಿ ಯಾರು ತುಪ್ಪದ ದೀಪವನ್ನ ಹಚ್ತಾರೆ ಅವರ ಕುಲ ಉದ್ಧಾರವಾಗ್ತದೆ ಹಾಗೆ ಅಂತ. ಕಾರ್ತಿಕ ಮಾಸ ಸೋಮವಾರದಲ್ಲಿ ಪಾರ್ವತಿ ಸಹಿತನಾದ ಶಿವನ ಪೂಜೆಯನ್ನ ಮಾಡ್ತಾ ಈ ಒಂದು ಶ್ಲೋಕವನ್ನ ಹೇಳಬೇಕು ಅಂತ ಹೇಳ್ತಾರೆ. ನಮಸ್ತೆ ದೇವದೇವಾಯ, ನಮಸ್ತೆ ಭಕ್ತವತ್ಸಲ, ನಮಸ್ತೆ ಜಗದೀಶಾಯ, ನಮ ಆನಂದ ರೂಪಿಣೆ ಹಾಗೆ ಅಂತ. ಪಾಹಿಮಾಂ ಪರಮೇಶಾನ, ಪಾಹಿಮಾಂ ಭಕ್ತವತ್ಸಲ, ಪಾಹಿಮಾಂ ಸಕಲಾರಾಧ್ಯ, ಪಾಹಿಮಾಂ ಪಾರ್ವತಿ ಪ್ರಿಯ, ನನ್ನನ್ನು ರಕ್ಷಣೆ ಮಾಡುವಂತ ಈ 2 ಶ್ಲೋಕ. ಅದನ್ನ ಉಮಾಮಹೇಶ್ವರ ಅವರನ್ನ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಪೂಜೆಯನ್ನು ಮಾಡಿದರೆ ಅವರಿಗೆ ಬ್ರಹ್ಮಹತ್ಯಾದಿ ದೋಷಗಳು ಆ ಕ್ಷಣದಲ್ಲೇ ಪರಿಹಾರ ಆಗಿ ಅವರು ಮುಕ್ತರಾಗ್ತಾರೆ ಹಾಗೆ ಅಂತ. ನೋಡಿ, ಕೃತಯುಗದಲ್ಲಿ ಕಾರ್ತೀಕ ಮಾಸ ಶುಕ್ಲ ಪಕ್ಷ ನವಮಿ, ಕಾರ್ತೀಕ ಶುಕ್ಲ ನವಮಿಯಲ್ಲಿ ಇಂದ್ರದೇವರು ಅವರ ಅವತಾರ ಆಯ್ತಂತೆ. ಅದರಿಂದ ಎಲ್ಲ ಸಂಪತ್ತನ್ನ ಅವರು ಪಡೆದರು ಹಾಗೆ ಅಂತ. ಅದರಿಂದ ಸರ್ವ ಸಮೃದ್ಧಿಯನ್ನ ಬಯಸುವವರು ಕಾರ್ತೀಕ ಸೋಮವಾರ ತ್ರಯೋದಶಿ ಅಥವಾ ನವಮಿ ಅವತ್ತು ವಿಶೇಷವಾಗಿ ಶಿವಪಾರ್ವತಿ ಅಂತರ್ಯಾಮಿಯಾದ ಲಕ್ಷ್ಮೀ ನರಸಿಂಹದೇವರ ಪೂಜೆಯನ್ನು ಮಾಡಿದರೆ ಅಕ್ಷಯವಾದ ಫಲವನ್ನು ಅವರು ಹೊಂದುತ್ತಾರೆ ಹಾಗೆ ಅಂತ. 8 ಯಾಮದಲ್ಲಿ ಅವತ್ತಿನ ದಿವಸ 8 ಯಾಮದಲ್ಲೂ ಕೂಡ ರುದ್ರಾಭಿಷೇಕ ವಿಶೇಷ. ಮತ್ತು ಈ ಕಾರ್ತೀಕ ಸೋಮವಾರದಲ್ಲಿ ಯಾರು ಉಪವಾಸ ಇದ್ದು ಪ್ರದೋಷ ಕಾಲದಲ್ಲಿ ಸಾಯಂಕಾಲದ ಹೊತ್ತು ಅಂತ ಯಾರು ಅಭಿಷೇಕ ಮುಂತಾದಗಳನ್ನ ಮಾಡಿ ಮಾರನೇ ದಿವಸ ಯಾರು ಪಾರಣೆ ಮಾಡ್ತಾರೆ ಅವರು ಶಿವಲೋಕವನ್ನ ಹೊಂದುತ್ತಾರೆ ಹಾಗೆ ಅಂತ. ಅದರಿಂದ ಕಾರ್ತೀಕ ಸೋಮವಾರ ದಿವಸ ಸಾಯಂಕಾಲ ತನಕ ಉಪವಾಸ ಇದ್ದು ರಾತ್ರಿ ಊಟ ಮಾಡತಕ್ಕವರು ಪರಿಶುದ್ಧರಾಗ್ತಾರೆ. ಕಾರ್ತೀಕ ಮಾಸದಲ್ಲಿ ನೆಲ್ಲಿಗಿಡದ ಬುಡದಲ್ಲಿ ಶಿವ ಮತ್ತು ವಿಷ್ಣು, ಶಿವಾಂತರ್ಯಾಮಿಯಾದ ವಿಷ್ಣುವನ್ನ ಪೂಜೆ ಮಾಡಿದರೆ ಅದರ ಫಲ ಹೇಳಲಿಕ್ಕೆ ವರ್ಣನೆ ಮಾಡ್ಲಿಕ್ಕಾಗಲ್ಲ, ವರ್ಣನಾತೀತ ಅಂತ ಹೇಳ್ತಾ ಇದ್ದಾರೆ. ಆ ದಿವಸದಲ್ಲಿ ಸೋಮವಾರದಲ್ಲಿ ಆ ರುದ್ರದೇವರನ್ನ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಹಾಲು ಮತ್ತು ನೀರು ಇವುಗಳಿಂದ ಅರ್ಘ್ಯವನ್ನ ಕೊಡಬೇಕು ಅಂತ ಇದೆ. ಗೌರಿ ದೇವಿಗೂ ಸ್ಕಂದನಿಗೂ ಕೂಡ ಅರ್ಘ್ಯವನ್ನ ಸಮರ್ಪಣೆ ಮಾಡಬೇಕು ಅಂತ ಇದೆ. ಇದನ್ನ ಆಚರಣೆ ಮಾಡಿದವರು ಯಾರಾದಿದ್ದಾರಾ ಹಾಗೆ ಅಂದ್ರೆ ಅದಕ್ಕೊಂದು ಕಥೆಯನ್ನು ಹೇಳ್ತೇನೆ ಅಂತ ನಾರದರು ಯುಧಿಷ್ಠಿರನಿಗೆ ಹೇಳ್ತಾರೆ. ಗೋದಾವರಿ ತೀರದಲ್ಲಿ ಸಕಲ ಶಾಸ್ತ್ರ ಸಂಪನ್ನನಾದ ವಿಂದ ಅಂತ ಒಂದು ಬ್ರಾಹ್ಮಣ ಇದ್ದ. ಒಂದು 10 ನಿಮಿಷ ಇದನ್ನ ಹೇಳಿ ಮುಗಿಸ್ಬಿಡ್ತೀನಿ. ವಿಂದ ಎನ್ನುವ ಬ್ರಾಹ್ಮಣ ಇದ್ದ. ಅವನಿಗೆ ಹೊಟ್ಟೆ ಕಿಚ್ಚು, ಇನ್ನೊಬ್ಬರ ಪದಾರ್ಥವನ್ನ ತೆಗೆದುಕೊಳ್ಳೋದಲ್ಲೇ ಆಸಕ್ತಿಯಾಗಿ ಇದ್ದ. ಮೈಪೂರ್ತಿ ಬೂದಿ ಧರಿಸಿಕೊಂಡು ರುದ್ರಾಕ್ಷವನ್ನ ಧರಿಸಿ ಶಿವಭಕ್ತನಂತೆ ಅವನು ನಾಟಕ ಮಾಡ್ತಾ ಸುಮಾರು 5,000 ಹೊಣ್ಣುಗಳು ಬಂಗಾರದ್ದು ಅದನ್ನ ಸಂಪಾದನೆ ಮಾಡಿ ಕುಟುಂಬವನ್ನ ರಕ್ಷಣೆ ಮಾಡ್ತಾ ಬಂದ. ಒಂದು ದಿವಸ ಅಮಾವಾಸ್ಯೆ ದಿವಸ ತಿಲತರ್ಪಣಾದಿಗಳು ಯಾವುದೂ ಮಾಡಿಲ್ಲ. ಮಧ್ಯಾಹ್ನ ಕಾಲದಲ್ಲಿ ಎಲ್ಲರ ಜೊತೆ ಕುಟುಂಬ ಸಮೇತನಾಗಿ ಅವನು ಊಟ ಮಾಡ್ಲಿಕ್ಕೆ ಹೋದಾಗ ಒಂದು ಅತಿಥಿ ಬ್ರಾಹ್ಮಣ, ಅವನು ಹಸಿವೆಯಿಂದಲೂ ರೋಗದಿಂದಲೂ ಪೀಡಿತನಾಗಿದ್ದ. ಅವನು ಬಂದು ಅನ್ನವನ್ನ ಯಾಚನೆ ಮಾಡ್ತಾನೆ. ಬ್ರಾಹ್ಮಣ ಅನ್ನ ಯಾಚನೆ ಮಾಡಿದಾಗ ಇವನಿಗೆ ಸಿಟ್ಟು ಬಂದು ಆ ವಿಂದ ಎನ್ನುವ ಬ್ರಾಹ್ಮಣನಿಗೆ ಸಿಟ್ಟು ಬಂದು ಬೈದು ಬಿಡ್ತಾನೆ, ಮೂರ್ಖನೇ, ತರ್ಪಣ ಮಾಡದೆ ಇಲ್ಲಿ ಬಂದು ಅನ್ನವನ್ನ ಕೇಳ್ತಾ ಇದ್ಯಾ ಹಾಗೆ ಅಂತ. ಅದಕ್ಕೆ ಆ ಅತಿಥಿ ಬ್ರಾಹ್ಮಣ ಹೇಳಿದಂತೆ, ಸ್ವಾಮಿ ಆಪತ್ಕಾಲ ಇದು, ಯಾವ ದೋಷವೂ ಇಲ್ಲ, ನನಗೆ ಹೊಟ್ಟೆ ಭಾರಿ ನೋವಾಗ್ತಾ ಇದೆ. ಈ ಕ್ಷಣ ನನಗೆ ಊಟ ಆಗದೆ ಹೋದರೆ ನನ್ನ ಪ್ರಾಣವೇ ಹೋಗ್ಬೋದು, ಆ ಪರಿಸ್ಥಿತಿಯಲ್ಲಿ ಇದ್ದೇನೆ. ಅದರಿಂದ ಒಂದು ಕವಳನಾದರೂ ನನಗೆ ಅನ್ನವನ್ನು ಕೊಡಿ ಹಾಗೆ ಅಂತ ಕಣ್ಣೀರಾಕಿ ಕೇಳಿದಾಗ ಆ ವಿಂದ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಅನ್ನ ಇಲ್ಲ, ಹೋಗು ಹೋಗು ಹಾಗೆ ಅಂತ ಅವನನ್ನು ಓಡಿಸ್ಬಿಡ್ತಾನೆ. ಆ ಬ್ರಾಹ್ಮಣನು ಕೂಡ ಕಷ್ಟಪಟ್ಟುಕೊಂಡು ಬೇರೆ ಇನ್ನೊಬ್ಬರು ಪಕ್ಕದ ಮನೆಗೆ ಹೋಗ್ತಾನೆ. ವಿಂದನಿಗೆ ಭಾರಿ ಸಂತೋಷ ಆಯ್ತು. ಬಂದು ತನ್ನ ಬಂಧು ಬಾಂಧವರ ಜೊತೆಗೆ ಅವನು ಸುಖವಾಗಿ ಅವನು ಊಟ ಮಾಡಿದ ಹಾಗೆ ಅಂತ. ಇದನ್ನ ನೋಡಿ ಪಿತೃದೇವತೆಗಳು ನೋಡ್ತಾ ಇದ್ದಾರೆ. ಅವನು ಶ್ರಾದ್ದ ಮಾಡದೆ ಊಟ ಮಾಡಿದ್ದಾನೆ ಅಮಾವಾಸ್ಯೆ ದಿವಸ.
ಆದರೂ ಕೂಡ ಹಸಿವು ಅಂತ ಬಂದವನಿಗೆ, ಅತಿಥಿಗೆ ಅನ್ನ ಹಾಕದೆ ಓಡಿಸಿಬಿಟ್ಟಿದ್ದಾನೆ. ಇದರಿಂದ ಭಾರಿ ಸಿಟ್ಟು ಬಂತು ಆ ಪಿತೃದೇವತೆಗಳಿಗೆ. ಶೀಘ್ರದಲ್ಲಿ ನೀನ್ ನಾಶವಾಗು ಹಾಗೆ ಅಂತಾನೆ ಪಿತೃಗಳ ಶಾಪ ಅವ್ರು ಕೊಟ್ಟು ಬಿಟ್ರಂತೆ. ಅವತ್ತೇ ಕಳ್ಳರೆಲ್ಲ ಬಂದು ಆ ವಿಂದ ಬ್ರಾಹ್ಮಣನ ಮನೆಯಲ್ಲಿದ್ದ ಸಂಪತ್ತನ್ನೆಲ್ಲ ತೆಗೆದುಕೊಂಡು ಮನೆಗೂ ಕೂಡ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಆ ಸಮಯ ವಿಂದ ಎಲ್ಲೋ ಹೊರಗೆ ಹೋಗಿದ್ದ, ಅದರಿಂದ ಅವನು ಮಾತ್ರ ಬದುಕು ಉಳಿದ. ಅವನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಅಗ್ನಿಯಲ್ಲಿ ಭಸ್ಮೀಭೂತರಾದರು. ವಿಂದನಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಅಲ್ಲಿ ಇಲ್ಲಿ ಹೋಗ್ತಾ 5 ಯೋಜನ ದೂರದಲ್ಲಿ ಪರಮೇಶ್ವರನ ಒಂದು ಆಲಯ, ಆ ದೇವಾಲಯ, ಅಲ್ಲಿ ಹೋಗಿ ಶಿವಭಕ್ತನಂತೆ ತಾನು ಇದ್ದು ಹೇಗೆ ದ್ರವ್ಯವನ್ನ ಸಂಪಾದನೆ ಮಾಡೋದು ಅಂತ ಮತ್ತೆ ಅಲ್ಲೂ ಹೋಗಿ ಅದೇ ಯೋಚನೆ ಆ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದ. ಒಂದು ದಿವಸ ಕಾರ್ತೀಕ ಮಾಸ ಸೋಮವಾರ ಬಂತು. ಆಗ ರುದ್ರಾಕ್ಷಿ ಎಲ್ಲ ಇಟ್ಟು ಶಿವನ ಧ್ಯಾನ ಮಾಡುವವನಂತೆ ಅವನು ನಟನೆ ಮಾಡ್ತಾ ಯಾರು ದ್ರವ್ಯ ಕೊಡೋರು ಅಂತ ಅವತ್ತು ರಾತ್ರಿ ಪೂರ್ತಿ ನಿದ್ರೆ ಇಲ್ಲದೆ ಮಾರನೇ ದಿವಸ ಅರುಣೋದಯ ಕಾಲದಲ್ಲಿ ಸ್ನಾನ ಮಾಡಲಿಕ್ಕೆ ಹೋದಾಗ ಅವನೇನ್ ಮಾಡ್ತಾನೆ, ಆ ಆಲಯದಲ್ಲಿ, ಆ ದೇವಸ್ಥಾನದಲ್ಲಿ ಇದ್ದ ಅಂಬಿಕೆಯ ಕರ್ಣಾಭರಣ, ಕಿವಿ ಓಲೆ ಮತ್ತೆ ಒಡ್ಯಾಣ ಎರಡನ್ನು ಕೂಡ ಅಪಹಾರ ಮಾಡಿಕೊಂಡು ಓಡೋಗ್ತಾನೆ. ಆ ಗೌರಿಗೆ ಆ ವಿಂದ ಎನ್ನುವ ಬ್ರಾಹ್ಮಣ. ಆಗ ಅರ್ಚಕರು ಬಂದು ನೋಡ್ತಾರೆ, ಅಂಬಿಕೆಯ ಭೂಷಣಗಳು, ಕರ್ಣಾಭರಣಗಳು ಇದೆಲ್ಲ ಇಲ್ಲ. ಆಗ ಗೊತ್ತಾಯ್ತು ಇವನು ಓಡಿ ಹೋಗ್ತಾ ಇದ್ದಾನೆ. ಅವನ್ನ ಎಲ್ಲರೂ ಹಿಡೀರಿ ಅಂತ ಕೂಗಾಡ್ತಾರೆ ಅರ್ಚಕರು. ಆ ವಿಂದನನ್ನ ಎಲ್ಲರೂ ಕೂಡ ಹಿಡಿದು ಬಿಡ್ತಾರೆ. ನೀನೇ ಕಳ್ಳ ಅಂತ ಹೇಳ್ತಾರೆ. ತಮ್ಮ ಕೈಯಲ್ಲಿದ್ದ ಆಯುಧಗಳಿಂದ ಅವನನ್ನ ಚೆನ್ನಾಗಿ ಏಟು ಬೀಳುತ್ತದೆ. ಆ ಅರ್ಚಕನು ಕೂಡ ಹೊಡಿತಾನೆ, ವಿಂದನು ಹೊಡಿತಾನೆ. ಪರಸ್ಪರ ಇಬ್ಬರು ಹೊಡೆದು ಇಬ್ಬರು ಸತ್ತೋಗ್ಬಿಡ್ತಾರೆ. ಆಗ ಯಮಭಟರು ಪಾಪಿಯಾದ ಆ ವಿಂದನನ್ನ ನರಕಕ್ಕೆ ಕರೆದುಕೊಂಡು ಹೋಗಿ ಅನೇಕ ಆಯುಧಗಳಿಂದ ಅವನನ್ನ ಹಿಂಸೆ ಮಾಡ್ತಾರೆ. ಆಗ ಶಿವಗಣಕ್ಕೆ ಸೇರಿದವರು, ವಿಷ್ಣುದೂತರು, ಶಿವದೂತರು ಅಂತ ಹೇಳ್ತಾರೆ, ಅವರು ಬಂದು ಅವನನ್ನು ಬಿಟ್ಟು ಬಿಡಿ, ಆ ಬ್ರಾಹ್ಮಣನನ್ನ ಬಿಟ್ಟು ಬಿಡಿ ಹಾಗೆ ಅಂತ. ಯಾಕೆ ಹಾಗೆ ಅಂದ್ರೆ, ಆಗ ಅವನು ಹೇಳ್ತಾರೆ, ಇವನು ಸೋಮವಾರ ವ್ರತವನ್ನ ಮಾಡಿದವನು ಇವನು, ಅದರಿಂದ ಇವನಿಗೆ ಯಾವ ಪಾಪವೂ ಕೂಡ ಅಂಟೋದಿಲ್ಲ ಅಂತ. ಈ ಪುಣ್ಯಾತ್ಮ ನೋಡ್ತಾ ಕೂತಿದ್ದಾನೆ. ಒಂದು ರೀತಿಯಾಗಿ ಅಜಾಮಿಳನ ಕಥೆಯಂತೆ, ಭಾಗವತದಲ್ಲಿ ಬರತಕ್ಕ ಅಜಾಮಿಳನ ಕಥೆಯಂತೆ ಇದೆ ಇದು. ನೋಡ್ತಾ ಇದ್ದಾನೆ. ಶಿವದೂತರು ಹೀಗೆ ಹೇಳ್ತಾರೆ, ಯಮದೂತರು ಇವನು ಪಾಪಿಷ್ಟ, ಇವನು ಕರ್ಕೊಂಡು ಹೋಗಬೇಕು ಅಂತ. ಶಿವದೂತರು ಹೇಳ್ತಾರೆ, ಇವನು ಸೋಮವಾರ ವ್ರತ ಮಾಡಿದವನು, ಇವನು ನಾವು ಕರ್ಕೊಂಡು ಹೋಗ್ತೀವಿ ಹಾಗೆ ಅಂತ. ಈ ರೀತಿಯಾಗಿ ಹೇಳಿ ಅವನು ಆ ವಿಂದ ಬ್ರಾಹ್ಮಣ ಮಹಾಪಾಪಿಯಾಗಿದ್ದರು. ಕಾರ್ತಿಕ ಸೋಮವಾರ ವ್ರತಗಳನ್ನ ಮಾಡಿ ಶಿವ ದರ್ಶನ, ರುದ್ರದೇವರ ದರ್ಶನ ಮಾಡಿ ಆ ವ್ರತವನ್ನ ಅನುಷ್ಠಾನ ಮಾಡಿದ್ದಾನೆ. ಅದರ ಫಲದಿಂದ ಅವನಿಗೆ ಶಿವಸಾಯುಜ್ಯ, ಅವನಿಗೆ ಪದವಿ ಸಿಗಬೇಕು ಹಾಗೆ ಅಂತ ಹೇಳ್ತಾರೆ. ಅದರಿಂದ ಆ ದೂತರೇ, ಇನ್ನು ಮುಂದೆ ಯಾರು ಸೋಮವಾರ ವ್ರತವನ್ನ ಮಾಡ್ತಾರೋ ಅವರ ಹತ್ರ ನೀವು ಹೋಗಬೇಡಿ. ಶಿವಭಕ್ತಿ ಮಾಡುವವರಲ್ಲಿ, ವಿಷ್ಣು ಭಕ್ತಿ ಮಾಡುವವರಲ್ಲಿ ನೀವು ಹತ್ರ ಹೋಗಬೇಡಿ ಹಾಗೆ ಅಂತ ಯಮನು ಕೂಡ ತಮ್ಮ ಕಿಂಕರರಿಗೆ ಹೇಳಿದ್ರು ಹಾಗೆ ಅಂತ. ಹೋಗಿ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆ ಅಂತ ಹೇಳ್ತಾರೆ. ಈ ವಿಚಾರವನ್ನ ಯುಧಿಷ್ಠಿರನಿಗೆ ನಾರದರು ಹೇಳ್ತಾರೆ. ಇದು ಕಾರ್ತೀಕ ಸೋಮವಾರದ ಒಂದು ವಿಶೇಷ ಒಂದು ಫಲ ಹಾಗೆ ಅಂತ ಹೇಳಿ. ಅದರಿಂದ ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ತುಳಸಿಯ ಆರಾಧನೆ, ಪೂಜೆ, ನೆಲ್ಲಿಯ ಪೂಜೆ, ಪರಮಾತ್ಮನಿಗೆ ನೆಲ್ಲಿ ಮಾಲೆ ಸಮರ್ಪಣೆ ಮಾಡೋದು, ವಿಶೇಷವಾಗಿ ಪ್ರಾತಃ ಕಾಲದ ಸ್ನಾನ, ಇದೆಲ್ಲ ನಮಗೆ ಉಪದೇಶ ಮಾಡಿದ್ದಾರೆ. ಇದನ್ನ ನಾವು ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ, ಪರಮಾತ್ಮನಲ್ಲಿ ಭಕ್ತಿ ಮುಖ್ಯ. ಮನವನಿತ್ತರೆ ತನ್ನ ನೀವನು ಅಂತ ಹರಿಕಥಾಂಸಾರದಲ್ಲಿ ಹೇಳ್ತಾರೆ. ಭಗವದ್ಗೀತೆಯಲ್ಲೂ ಹಾಗೇ ಇದೆ. ಮನ್ಮನಾಭವ ಮದ್ಭಕ್ತೋ
ಮಧ್ಯಾಜೀಮಾಂ ನಮಸ್ಕುರು. ಏನೇ ಮಾಡಿದರೂ ಕೂಡ ತುಳಸಿ ಪೂಜೆ, ನೆಲ್ಲಿ ಪೂಜೆ, ಪ್ರಾತಃ ಸ್ನಾನ, ಮನಸ್ಸು ಮಾತ್ರ ದೇವರಲ್ಲಿ ನಾವು ಇಡಬೇಕು. ಹಾಗೆ ಅಂತ ಭಕ್ತಿಗೆ ಸರಿಸಾಟಿಯಾದ, ದೇವರ ಭಕ್ತಿಗೆ ಸರಿಸಾಟಿಯಾದ ಮತ್ತೊಂದು ಸಾಧನ ಇಲ್ಲ. ಹಾಗೆ ಅಂತ ಅದರಿಂದ ಭಕ್ತಿಯಿಂದ ನಾವು ಈ ವೈಷ್ಣವ ಧರ್ಮವನ್ನ ಆಚರಣೆ ಮಾಡೋಣ ಅಂತ ಹೇಳಿ, ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೆ ಪರಮ ಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.